ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಸಂತೋಷ್ ಲಾಡ್ ಫೌಂಡೇಶನ್ ಎಜುಕೇಷನ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಆರ್ಥಿಕ ಸ್ವಾಗತ. ಆತ್ಮೀಯರೇ, ನಾನು ನಿಮ್ಮ ಜಗದೀಶ್ ಕೆ ಸ್ಟೇಟ್ ಇಂಪಾರ್ಟೆಂಟ್ ವಿಷಯದಿಂದ ನಿಮ್ಮ ಮುಂದೆ ಈ ಮುಂಚೆ ನಾನು ನಿಮಗೆ ಸ್ಟೇಟ್ ಇಂಪಾರ್ಟೆಂಟ್ ವಿಷಯ ಏನಿರುತ್ತೆ ಅಂತಂದೇಳಿ ಮೊದಲೊಂದು ತರಗತಿಯಲ್ಲಿ ನಿಮಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಇವತ್ತು ಆ ಸಿಲೆಬಸ್ನ ಅಥವಾ ಸ್ಟೇಟ್ ಇಂಪಾರ್ಟೆಂಟ್ ವಿಷಯವನ್ನು ಇಂದಿನಿಂದ ಸುದೀರ್ಘವಾಗಿ ಚಾಪ್ಟರ್ಗಳ ವೈಸ್ ಹಂತವಾಗಿ ನೋಡ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡೋಣ. ಆತ್ಮೀಯರೇ, ಈ ಸ್ಟೇಟ್ ಇಂಪಾರ್ಟೆಂಟ್ ವಿಷಯದಿಂದ ಇತ್ತೀಚೆಗೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ಎಲ್ಲ ಎಕ್ಸಾಮ್ಗಳಲ್ಲಿ. ಆ ಕಾರಣದಿಂದ ಈ ವಿಷಯವು ಕೂಡ ಮುಂದಿನ ಎಕ್ಸಾಮ್ಗಳಿಗೆ ತುಂಬ ಅಗತ್ಯ ಆಗಿರುವುದರಿಂದ ಈ ವಿಷಯವನ್ನು ಕೂಡ ತುಂಬ ಚೆನ್ನಾಗಿ ನೀವು ಮನದಟ್ಟು ಮಾಡಿಕೊಂಡು ಇಲ್ಲಿರುವಂತಹ ವಿಷಯಗಳ ಮೇಲೆ ಬರುವ ಪ್ರಶ್ನೆಗಳಿಗೆ ಯಾವುದೇ ರೀತಿಯಾದಂತಹ ತಪ್ಪುಗಳಾಗದೆ ಉತ್ತರಗಳನ್ನು ನೀಡಲಿಕ್ಕೆ ನೀವು ಸಿದ್ಧರಾಗ್ರಿ. ಆ ಪ್ರಯತ್ನವನ್ನು ಇವತ್ತಿನಿಂದ ಪ್ರಾರಂಭಿಸೋಣ ಅಂತಂದು ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಅದರಲ್ಲಿ ಇವತ್ತು ನಾನು ನಿಮಗೆ ಸ್ಟೇಟ್ ಇಂಪಾರ್ಟೆಂಟ್ ವಿಚಾರದಲ್ಲಿ ಮೊದಲನೇ ಟಾಪಿಕ್ ಇದೆ, ಕರ್ನಾಟಕದ ಪರಿಚಯದ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡ್ತೀನಿ. ಕರ್ನಾಟಕದ ಪರಿಚಯ ಈಗ ಆಲ್ಮೋಸ್ಟ್ ನಾವೆಲ್ಲ ಕನ್ನಡಿಗರು. ಕರ್ನಾಟಕದ ಪರಿಚಯ ನಮಗೆಲ್ಲರಿಗೂ ಸಹಜವಾಗಿ ಇದ್ದೇ ಇರತಕ್ಕಂಥದ್ದು. ಆದರೆ ಈ ಕರ್ನಾಟಕ ರಾಜ್ಯ ಇವತ್ತೇ ನಾವು ಈ ಭೂಪಟದ ವ್ಯಾಪ್ತಿಯೊಳಗೆ ಗಮನಿಸ್ತಾ ಇದ್ದೀವಲ್ವ, ಈ ರಾಜ್ಯವಾಗಿ ರಚನೆ ಆಗೋದಕ್ಕಿಂತ ಮುಂಚೆ ಯಾವೆಲ್ಲ ಬೆಳವಣಿಗೆ ಹಂತಗಳು ಈ ನಮ್ಮ ರಾಜ್ಯ ರಚನೆಗೆ ಪೂರ್ವದಲ್ಲಿ ನಡೆದು ಅನ್ನೋದನ್ನು ಒಂದು ಸ್ವಲ್ಪ ಈ ಕ್ಲಾಸಲ್ಲಿ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈ ಬೆಳವಣಿಗೆಯ ಹಂತಗಳು ಮತ್ತು ರಾಜ್ಯ ರಚನೆಯ ವಿವರಣೆ ಏನೈತಲ್ಲ, ಆ ವಿಷಯಗಳನ್ನ ಇಟ್ಕೊಂಡು ನಮಗೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ. ಆ ಪ್ರಶ್ನೆಗಳನ್ನು ಕೇಳುವ ದೃಷ್ಟಿಕೋನದೊಳಗೆ ಈ ರಾಜ್ಯದ ಪರಿಚಯದ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಆದ್ಮೇಲೆ ನಮ್ಮ ರಾಜ್ಯಕ್ಕೆ ನಾವು ಕರ್ನಾಟಕ, ಕರುನಾಡು, ಆಮೇಲೆ ಕುಂತಳ ದೇಶ, ಬನವಾಸಿಯ ನಾಡು, ಹೀಗೆಲ್ಲ ಸಾಕಷ್ಟು ಆಯಾ ಕಾಲಘಟ್ಟಗಳಲ್ಲಿ ಅಲ್ಲಿಯ ರಾಜರ ಮತ್ತು ಆಳ್ವಿಕೆಗೆ ಒಳಪಟ್ಟಂತೆ ನಮ್ಮ ರಾಜ್ಯಕ್ಕೆ ನಾವು ಹೆಸರುಗಳನ್ನು ಗುರುತಿಸ್ಕೊಂಡಿದ್ದಾವೆ. ಆದರೆ 1973 ನವೆಂಬರ್ 1 ನಾವು ಕರ್ನಾಟಕವನ್ನು, ನಮ್ಮ ರಾಜ್ಯವನ್ನು ಕರ್ನಾಟಕ ಅಂತಂದೇಳಿ ನಾಮಕರಣ ಮಾಡಿಕೊಂಡಿದ್ದು ನಮಗೆಲ್ಲರಿಗೂ ತಿಳಿದಿರುವಂತಹ ವಿಷಯ. ಆ ರಾಜ್ಯ ರಚನೆಗಿಂತನೂ ಪೂರ್ವದೊಳಗೆ ಏನೆಲ್ಲ ಒಂದಿಷ್ಟು ಘಟನೆಗಳು ನಡೆದು ಅನ್ನೋದನ್ನು ಈ ಮೂಲಕ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಅದರಲ್ಲಿ ಮೊದಲನೇದು ಕರ್ನಾಟಕದ ಪರಿಚಯಕ್ಕೆ ಸಂಬಂಧಪಟ್ಟ ಹಾಗೆ. ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ರಚನೆ ಅಂತ ಬಂದಾಗ ಈ ಮೊದಲಿಗೆ ನಾವಿವತ್ತು ನಮ್ಮ ರಾಜ್ಯಕ್ಕೆ ಬಳಕೆ ಮಾಡ್ತಾ ಇರುವಂತಹ ಹೆಸರು ಅಂತಂದರೆ ಕರ್ನಾಟಕ ಅಂತ ಹೇಳಿ. ಈ ಕರ್ನಾಟಕ ಪದ ರಾಜ್ಯಕ್ಕೆ ಬರಬೇಕಾಗಿತ್ತನಪ್ಪ ಅಂದರೆ ಇದರ ಹಿನ್ನೆಲೆ ಏನಾಗಿತ್ತು, ಈ ಕರ್ನಾಟಕ ಎನ್ನುವ ಪದವನ್ನೇ ನಾವು ಯಾಕೆ ನಮ್ಮ ರಾಜ್ಯಕ್ಕೆ ತಗೊಂಡು ಬಂದ್ವಿ ಅನ್ನುವ ಆಲೋಚನೆಯನ್ನು ಇಟ್ಕೊಂಡು ಒಂದು ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ಕರ್ನಾಟಕ ಎನ್ನುವ ಪದ ಮೊದಲಿಗೆ ಎಲ್ಲಿ ಉಲ್ಲೇಖ ಆಗಿತ್ತು ಅನ್ನುವ ಆಧಾರದ ಮೇಲೆ. ಆದ್ಮೇಲೆ ನಮ್ಮ ಕರ್ನಾಟಕ ಎನ್ನುವಂತಹ ಪದ ಇದು ಮೊದಲಿಗೆ ಎಲ್ಲಿಪ್ಪ ಅಂತಂದರೆ ಈ ಸಂಗಮ್ ಸಾಹಿತ್ಯದ ಕಾಲಘಟ್ಟದ ವ್ಯಾಪ್ತಿಯಲ್ಲಿ, ಸಂಗಮ್ ಸಾಹಿತ್ಯದ ಕಾಲಘಟ್ಟದ ವ್ಯಾಪ್ತಿಯೊಳಗೆ ಇದ್ದಂತಹ 2 ಪ್ರಮುಖ ಕೃತಿಗಳಾಗಿರ್ತಕ್ಕಂತಹ ಶಿಲಪ್ಪಾದಿಗಾರಂ, ಯಾವುದು ಶಿಲಪ್ಪಾದಿಗಾರಂ ಮತ್ತು ತೋಳ್ಕಾಪಿಯಂ ಎನ್ನುವಂತಹ ಕೃತಿಗಳಲ್ಲಿ ನೆನಪಿರಲಿ, ಶಿಲಪ್ಪಾದಿಕಾರಂ ಮತ್ತು ತೋಳ್ಕಾಪಿಯಂ ಎನ್ನುವಂತಹ ಕೃತಿಗಳಲ್ಲಿ ನಮ್ಮ ರಾಜ್ಯಕ್ಕೆ ಸುಮಾರು 2 ಪದಗಳಿಂದ ಗುರುತಿಸಲಾಗ್ತಾ ಇತ್ತು. ಅವು ಯಾವುವು ಅಂತಂತಂದರೆ, ಒಂದು ಕರ್ನಾಟ್ ಅಂತ ಹೇಳಿ, ಒಂದು ಕರ್ನಾಟ್ ಎನ್ನುವಂತಹ ಪದ, ಇನ್ನೊಂದು ಕರುನಾಟ್ ಎನ್ನುವ ಪದಗಳನ್ನು ಬಳಕೆ ಮಾಡಿಕೊಂಡು ಈ ಕರ್ನಾಟಕದ ವ್ಯಾಪ್ತಿಯನ್ನು ನಾವು ಮೊದಲು ಗುರುತಿಸ್ಕೊಳ್ತಾ ಇದ್ವಿ ಅನ್ನುವಂಥದ್ದು ನೆನಪಿರಲಿ. ಈ ಸಂಗಮ್ ಸಾಹಿತ್ಯದ ಕಾಲಘಟ್ಟದ ವ್ಯಾಪ್ತಿಯಲ್ಲಿದ್ದಂತಹ 2 ಪ್ರಮುಖ ಕೃತಿಗಳಾಗಿದ್ದಂತಹ ಒಂದು ಶಿಲಪ್ಪಾದಿಕಾರಂ, ಆನಂತರ ತೋಳ್ಕಾಪಿಯಂ, ಈ 2 ಕೃತಿಗಳಲ್ಲಿ ಬಹುಶಃ ನಮ್ಮ ಕರ್ನಾಟಕ ರಾಜ್ಯದ ಪದವನ್ನು ಮೊದಲಿಗೆ ಬಳಕೆ ಮಾಡಲಾಗಿತ್ತು ಅಂತಂದೇಳಿ ಇಲ್ಲಿ ಒಂದಿಷ್ಟು ಇತಿಹಾಸದ ಉಲ್ಲೇಖಗಳು ಅಭಿಪ್ರಾಯ ಪಡ್ತಕ್ಕಂಥದ್ದು. ಅದಕ್ಕಿಂತನೂ ಮುಂಚೆ ನಾವು ಬನವಾಸಿಯ ವ್ಯಾಪ್ತಿಯೊಳಗೆ ಇದನ್ನು ನಾವು ಕುಂತಳ ದೇಶ, ಬನವಾಸಿಯ ನಾಡು ಎಂತೆಲ್ಲ ಕರಿತಾ ಇದ್ವಿ. ಆದರೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎನ್ನುವಂತಹ ಪದ ಬಳಕೆ ಬರಬೇಕಾಗಿತ್ತಂದರೆ ಅದಕ್ಕೆ ಮೂಲ ಯಾವುದು ಅಂದರೆ ಕರ್ನಾಟ ಅಥವಾ ಕರುನಾಟ ಎನ್ನುವಂಥದ್ದು ಇಲ್ಲಿ ಅಭಿಪ್ರಾಯ ಪಡ್ತಕ್ಕಂಥದ್ದು. ಆದ್ಮೇಲೆ ಈ ಕರ್ನಾಟ ಅಥವಾ ನಾಳೆ ನಮಗೆ SDA ಎಕ್ಸಾಮ್ಗಳಲ್ಲಿ ಬಹುಶಃ ಪ್ರಶ್ನೆ ಕೇಳ್ತಾ ಇರ್ತಾನೆ, ಈ ಕರ್ನಾಟ ಎನ್ನುವ ಪದದ ಅರ್ಥ ಏನು ಅಂತ ಪ್ರಶ್ನೆ ಕೇಳ್ತಿರ್ತಾನೆ. ಈ ಕರ್ನಾಟ ಎನ್ನುವಂತಹ ಪದದ ಅರ್ಥ ಅಂತ ಬಂದಾಗ ಆದ್ಮೇಲೆ ಈ ಕರ್ನಾಟ ಎನ್ನುವಂತಹ ಪದದ ಅರ್ಥ ಈ ನಮ್ಮ ಭೂಪ್ರದೇಶದ ವ್ಯಾಪ್ತಿಯನ್ನು ಗಮನದಲ್ಲಿಟ್ಕೊಂಡು ಬಂದಿರತಕ್ಕಂಥದ್ದು.
ಈ ಕರ್ನಾಟ ಅಂತಂದರೆ ಅರ್ಥ ಗಮನಿಸಿ, ಕೆಲವೊಂದು ಪುಸ್ತಕದಲ್ಲಿ ನಮ್ಮ ರಾಜ್ಯಕ್ಕೆ ಕರುನಾಡರ್ ಅಂತ ಕರಿತಾ ಇದ್ರು ಅಂತಲೂ ಕೂಡ ಹೇಳ್ತಾರೆ, ಕರುನಾಡರ್ ಅಂಥೇಳಿ. ಆದರೆ ಕರ್ನಾಟ ಈ ಪದದ ಅರ್ಥ ಅಂತ ಬಂದಾಗ, ಅಥವಾ ಕರುನಾಟ ಎನ್ನುವ ಪದದ ಅರ್ಥ ಅಂತ ಬಂದಾಗ ಅತ್ಯಂತ ಎತ್ತರದ ಭೂಪ್ರದೇಶ ಎಂದು ಅರ್ಥ ಆಗ್ತದೆ. ಅತ್ಯಂತ ಎತ್ತರದ ಭೂಪ್ರದೇಶ. ಈ ಪ್ರದೇಶವನ್ನು ಅತ್ಯಂತ ಎತ್ತರದ ಭೂಪ್ರದೇಶ ಅಂತಂದೇಳಿ ಗುರುತಿಸೋದಕ್ಕೆ ಇವ್ರು ಯಾಕೆ ಈ ಪದವನ್ನು ಇಲ್ಲಿ ಬಳಕೆ ಮಾಡಿದರು ಅಂತಂದರೆ, ಈ ಪ್ರದೇಶ ನಮ್ಮ ಭಾರತದ ಭೂವ್ಯಾಪ್ತಿಯಲ್ಲಿ ಸರಾಸರಿ ಪ್ರದೇಶದೊಳಗೆ ಅತ್ಯಂತ ಎತ್ತರದಲ್ಲಿರುವಂತಹ ಭೂಪ್ರದೇಶ ಆಗಿತ್ತು ಆಗಿನ ಸಂದರ್ಭದಲ್ಲಿ. ಈಗ ಫಾರ್ ಎಕ್ಸಾಂಪಲ್, ಈಗ ಇದು ಭಾರತ ಅಂತ ಬಂದಾಗ ಗಮನಿಸಿ, ಈ ಭಾರತದ ವ್ಯಾಪ್ತಿಯಲ್ಲಿ ಈ ಭೂವ್ಯಾಪ್ತಿ ಏನಿದೆಲ್ಲ, ಈ ಭೂವ್ಯಾಪ್ತಿ ಇದನ್ನು ನಾವು ಪ್ರಸ್ಥಭೂಮಿ ಅಂತ ಕರಿತೇವೆ. ಈ ಪ್ರಸ್ಥಭೂಮಿ ಭಾರತದ ಉತ್ತರದ ಮೈದಾನಕ್ಕೆ ಹೋಲಿಕೆ ಮಾಡಿದ್ರೆ ಅತ್ಯಂತ ಎತ್ತರದಲ್ಲಿರ್ತಕ್ಕಂಥದ್ದು. ನೋಡ್ರಿ, ಯಾವಾಗಲೂ ಭೂಮಿಯ ರಚನೆ ಅಂತ ಬಂದಾಗ ನೋಡ್ರಿ, ಅತ್ಯಂತ ಎತ್ತರದ ಪ್ರದೇಶಗಳು, ಪ್ರಸ್ಥಭೂಮಿಗಳು, ಮೈದಾನ, ಆನಂತರ ಆಳ ತೀರದ ಸಾಗರಗಳು ಅಂತಂದೇಳಿ ಗುರುತಿಸ್ತವೆ. ಯಾವಾಗಲೂ ಎತ್ತರದ ಪ್ರದೇಶ ಆದ ನಂತರ ಪ್ರಸ್ಥಭೂಮಿ ಇರುತ್ತೆ, ಪ್ರಸ್ಥಭೂಮಿಯ ನಂತರ ಮೈದಾನ ಇರುತ್ತೆ. ನಾವು ನಮ್ಮ ಭಾರತದ ಪ್ರಾಕೃತಿಕ ಲಕ್ಷಣಗಳನ್ನು ಓದಬೇಕಾದ್ರೆ ತಿಳ್ಕೊತೇವೆ. ಭಾರತದ ಉತ್ತರದ ಮೈದಾನ ಅಂತ ಗುರುತಿಸ್ತೇವೆ, ದಕ್ಕನ್ ಪ್ರಸ್ಥಭೂಮಿ ಅಂತ ಗುರುತಿಸ್ತೇವೆ. ಅಂದರೆ ಪ್ರಸ್ಥಭೂಮಿ ಅತ್ಯಂತ ಎತ್ತರ ಇರ್ತದೆ, ಯಾವುದಕ್ಕೆ ಹೋಲಿಕೆ ಮಾಡಿದ್ರೆ? ಮೈದಾನಕ್ಕೆ ಹೋಲಿಕೆ ಮಾಡಿದ್ರೆ. ಸೊ ಹಾಗಾಗಿ ಭಾರತ ದಕ್ಷಿಣದಲ್ಲಿ ಅತ್ಯಂತ ಎತ್ತರವಾಗಿದ್ದು, ಉತ್ತರಕ್ಕೆ ಹೋದಂತೆಲ್ಲ ಏನಾಗಿದೆಪ್ಪ ಅಂತಂದರೆ ಮೈದಾನ ಅಥವಾ ಇಳಿಜಾರನ್ನು ಹೊಂದಿರೋದ್ರಿಂದ ಈ ಭೂಭಾಗ ಭಾರತದ ಸರಾಸರಿ ಭೂಭಾಗಕ್ಕಿಂತ ಅತ್ಯಂತ ಎತ್ತರದಲ್ಲಿದ್ದಂತಹ ಭೂಪ್ರದೇಶ ಆಗಿತ್ತು. ಇದನ್ನೇ ಗುರುತಿಸೋದಕ್ಕೋಸ್ಕರ ಇಲ್ಲಿ ಕರ್ನಾಟ್ ಎನ್ನುವಂತಹ ಪದವನ್ನು ಆಗಿನ ಸಂದರ್ಭದಲ್ಲಿ ಬಳಕೆ ಮಾಡಲಾಗಿತ್ತು ಅಂತಂದೇಳಿ ಇಲ್ಲಿ ಊಹೆ ಮಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ನೀವು ಗಮನಿಸ್ರಿ, ಈ ದಕ್ಷಿಣ ಭಾರತದ ಭೂಭಾಗ ಅತ್ಯಂತ ಎತ್ತರದಲ್ಲಿ ಇದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಅಂತ ಬಂದಾಗ, ಒಂದಿಷ್ಟು ಭಾರತದಲ್ಲಿ ಹರಿಯುವಂತಹ ನದಿಗಳಿದ್ದಾವೆ. ಆ ನದಿಗಳು ಅಂದರೆ ಉತ್ತರ ಭಾರತದ ನದಿಗಳು ದಕ್ಷಿಣ ಭಾರತಕ್ಕೆ ನೇರವಾಗಿ ಹರಿಬಹುದಾಗಿತ್ತು, ಬಹುಶಃ ಸಹಜ ಇಳಿಜಾರಿನ ಹರಿವಿದ್ರೆ. ಆದರೆ ಆ ನದಿಗಳು ಏನಾಗ್ತವೆ, ಒಂದಿಷ್ಟು ಪೂರ್ವ ಕರಿತವೆ, ಒಂದಿಷ್ಟು ಪಶ್ಚಿಮ ಕರಿತವೆ. ಆದರೆ ಅವುಗಳು ದಕ್ಷಿಣದ ಭೂಭಾಗಕ್ಕೆ ಬರಂಗಿಲ್ಲ. ಯಾಕಂದರೆ ಇಲ್ಲಿ ಕೇಂದ್ರೀಯ ಉನ್ನತ ಭೂಭಾಗದ ನಂತರ ಇರುವಂತಹ ಪ್ರದೇಶವೆಲ್ಲವೂ ಎತ್ತರದಲ್ಲಿರೋದರಿಂದ. ಈ ಆಧಾರದಲ್ಲಿ ಕರ್ನಾಟ್ ಎನ್ನುವ ಪದ ಅಥವಾ ಕರ್ನಾಟ್ ಎನ್ನುವಂತಹ ಪದದ ಅರ್ಥ ಏನಾಗಿತ್ತು ಅಂದರೆ ಅತ್ಯಂತ ಎತ್ತರದ ಭೂಪ್ರದೇಶ ಎನ್ನುವುದಾಗಿತ್ತು. ಅತ್ಯಂತ ಎತ್ತರದ ಭೂಪ್ರದೇಶ, ಬೆಟ್ಟ ಗುಡ್ಡಗಳಿಂದಾಗಿರುವಂತಹ ನಾಡು, ಸರಾಸರಿ ಎತ್ತರದ ಪ್ರದೇಶ, ಹೀಗೆಲ್ಲ ಈ ಪದದ ಅರ್ಥ ನೀಡ್ತಕ್ಕಂಥದ್ದು. ಇದನ್ನೇ ಆಧಾರವಾಗಿಟ್ಕೊಂಡು ಈ ಭಾರತದ ಈ ಭೂಭಾಗವನ್ನು ಈ ಸಂಗಮ್ ಸಾಹಿತ್ಯದ ಕಾಲಾವಧಿಯೊಳಗೆ ಏನಂತ ಕರೆದ್ರು ಕರುನಾಟ್ ಅಥವಾ ಕರ್ನಾಟ್ ಎನ್ನುವಂತಹ ಪದಗಳಿಂದ ಗುರುತಿಸಲಾಗಿರ್ತಕ್ಕಂಥದ್ದು. ಇದನ್ನು ಸ್ವಲ್ಪ ಇಲ್ಲಿ ಗಮನದಲ್ಲಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಸೊ ಕರ್ನಾಟಕ ಎನ್ನುವ ಪದದ ಮೂಲ ಯಾವುದು ಅಂತಂದರೆ ಸಂಗಮ್ ಸಾಹಿತ್ಯದ ಕಾಲಘಟ್ಟದಲ್ಲಿದ್ದಂತಹ ಎರಡು ಪ್ರಮುಖ ಕೃತಿಗಳಾಗಿರುವಂತಹ ಶಿಲಪ್ಪಾಧಿಕಾರಂ ಮತ್ತು ತೊಳ್ಕಾಪಿಯಂನಲ್ಲಿ ಬಳಕೆಯಾಗಿದ್ದಂತಹ ಈ ಭೂಪ್ರದೇಶವನ್ನು ಗುರುತಿಸುವಂತಹ ಪ್ರದೇಶ ಅಥವಾ ಈ ಭೂಪ್ರದೇಶವನ್ನು ಗುರುತಿಸೋದಕ್ಕಿದ್ದಂತಹ ಪದವೇ ಬಹುಶಃ ನಮ್ಮ ಕರ್ನಾಟಕ ಎನ್ನುವ ರಾಜ್ಯಕ್ಕೆ ಅಥವಾ ಕರ್ನಾಟಕ ಎನ್ನುವ ಪದ ಬರೋದಕ್ಕೆ ಕಾರಣ ಆಗಿದೆ ಅಂತಂದೇಳಿ ಇಲ್ಲಿ ಊಹೆ ಮಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಎಸ್ ಆದ್ಮೇಲೆ ಈಗ ಸಂಗಮ್ ಸಾಹಿತ್ಯದ ಕಾಲಘಟ್ಟ ಅಂತ ಬಂದಾಗ ಒಂದು ಸ್ವಲ್ಪ ಹಿಂದಿನ ಒಂದೀಟು ವ್ಯಾಪ್ತಿಯನ್ನು ಗಮನಿಸ್ಕೊಂಡಾಗ ಆದ್ಮೇಲೆ ಈಗ ಸಂಗಮ್ ಸಾಹಿತ್ಯದ ವ್ಯಾಪ್ತಿ ಅಂತ ಬಂದಾಗ ಸಂಗಮ್ ಸಾಹಿತ್ಯದ ವ್ಯಾಪ್ತಿ ಅಂತ ಬಂದಾಗ ಈಗ ಇಲ್ಲಿ ಒಂದಿಷ್ಟು ಪಂಚ ದ್ರಾವಿಡ ಭಾಷೆಗಳ ಸಾಹಿತಿಗಳ ಸಂಗಮವೇ ಸಂಗಮ್ ಕಾಲದ ಸಾಹಿತ್ಯ ಕಾಲಘಟ್ಟ ಆಗಿತ್ತು ಅಂತಂದೇಳಿ ಕೆಲವೊಬ್ಬರು ಅಭಿಪ್ರಾಯ ಪಡ್ತಾರೆ. ಈಗ ಸಂಗಮ್ ಸಾಹಿತ್ಯದ ಕಾಲಘಟ್ಟದ ವ್ಯಾಪ್ತಿ ಅಂತ ಬಂದಾಗ ಇಲ್ಲಿ ಒಂದು ಸ್ವಲ್ಪ ಸಂಗಮ್ ಸಾಹಿತ್ಯದ ಕಾಲಘಟ್ಟದ ವ್ಯಾಪ್ತಿ ಕಾಲಘಟ್ಟ ಅಂತ ಬಂದಾಗ ಇಲ್ಲಿ ಬಹುಶಃ ದ್ರಾವಿಡ ಭಾಷೆಗಳನ್ನು ನಾವು ತುಂಬ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು. ಈಗ ಇಲ್ಲಿ ಸಂಗಮ್ ಸಾಹಿತ್ಯದ ಕಾಲಘಟ್ಟಗಳಲ್ಲಿದ್ದಂತಹ ಬಹುಶಃ ದ್ರಾವಿಡ ಭಾಷೆಗಳು ಅಂತ ಬಂದಾಗ ದ್ರಾವಿಡ ಭಾಷೆಗಳಲ್ಲಿ 5 ದ್ರಾವಿಡ ಭಾಷೆಗಳು, ಅವುಗಳನ್ನು ನಾವು ಪಂಚ ದ್ರಾವಿಡ ಭಾಷೆಗಳಂತ ಕರೀತವೆ. ಅವುಗಳಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ತಮಿಳು, ಎರಡನೇದು ಕನ್ನಡ, ತಮಿಳು, ಕನ್ನಡ, ದೆನ್ ತೆಲುಗು, ದೆನ್ ಮಲಯಾಳಂ,
ಮಲಯಾಳಂ ಮತ್ತು ತುಳು ಭಾಷೆಗೆ ಸಂಬಂಧಪಟ್ಟ ಹಾಗೆ. ಸೊ ಈ ಅಷ್ಟು ಭಾಷೆಗಳು ದ್ರಾವಿಡ ಭಾಷೆಗೆ ಸಂಬಂಧಪಟ್ಟಿತ್ತು ಅಂತ ಹೇಳ್ತಾರೆ. ನಮ್ಮ ಹಳೆಗನ್ನಡದ ವ್ಯಾಪ್ತಿಯನ್ನು ಗಮನಿಸ್ಕೊಂಡಾಗ ಅಥವಾ ಹಳೆಗನ್ನಡದ ಲಿಪಿಗಳನ್ನು ಗಮನಿಸ್ಕೊಂಡಾಗ ಆಲ್ಮೋಸ್ಟ್ ಇಲ್ಲಿರುವ ಅಷ್ಟು ಭಾಷೆಗಳಲ್ಲಿಯ ಲಿಪಿಗಳ ಸಾಮ್ಯತೆ ತುಂಬ ಹೆಚ್ಚಾಗಿದೆ. ಅಷ್ಟು ಲಿಪಿಗಳು ಸಾಮ್ಯತೆಯಲ್ಲಿ ಇರೋದರಿಂದ ಈ ದ್ರಾವಿಡ ಭಾಷೆಗಳಲ್ಲಿನ ಪಂಚಭಾಷೆಗಳು ಅಂತಂದೇಳಿ ಇವುಗಳನ್ನು ಅಭಿಪ್ರಾಯಪಟ್ಟಿದ್ದಾರೆ. ಪರಿಣಾಮ ಇವುಗಳಲ್ಲಿ ಇದ್ದಂತಹ ಕೆಲವೊಂದಿಷ್ಟು ಲಿಪಿಗಳ ಲಭ್ಯ ಇರುವಂತಹ ಮಾಹಿತಿಯ ಆಧಾರದ ಮೇಲೆ ಇವುಗಳನ್ನು ಅತ್ಯಂತ ಪ್ರಾಚೀನ ಆಧಾರದ ಮೇಲೆ ಈ ರೀತಿ ಕ್ರಮವಾಗಿ ವಿಂಗಡಣೆ ಮಾಡಲಾಗಿದೆ. ಈ ದ್ರಾವಿಡ ಭಾಷೆಗಳಲ್ಲಿ ಸಂಗಮ್ ಸಾಹಿತ್ಯದ ಕಾಲಘಟ್ಟಗಳಲ್ಲಿದ್ದಂತಹ ದ್ರಾವಿಡ ಭಾಷೆಗಳು ಅಂತ ಬಂದಾಗ ಈ 5 ದ್ರಾವಿಡ ಭಾಷೆಗಳಿದ್ದಾವೆ. ಈ 5 ದ್ರಾವಿಡ ಭಾಷೆಗಳಲ್ಲಿ ಇವುಗಳ ಬಗ್ಗೆ ಒಂದು ಸ್ವಲ್ಪ ಗಮನಿಸೋದಾದರೆ ಫ್ರೆಂಡ್ಸ್, ನಮಗೆ ಸಹಜವಾಗಿಯೇ ಪ್ರಶ್ನೆ ಕೇಳ್ತಾನೆ, ಈ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆಯಲ್ಲ ಅಂತ ಪ್ರಶ್ನೆ ಮಾಡ್ತಿರ್ತಾನೆ. ಈ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆಯಲ್ಲ? ಆಪ್ಷನ್ ಈ ರೀತಿ ಇರ್ತವೆ: ಕನ್ನಡ, ತಮಿಳು, ಮರಾಠಿ, ತೆಲುಗು ಅಂತ ಈ ಥರ ಪ್ರಶ್ನೆ ಕೊಡ್ತಾನೆ. ಸೊ ಇವುಗಳಲ್ಲಿ ಮರಾಠಿ ಏನೈತಲ್ಲ ಅದು ದ್ರಾವಿಡ ಭಾಷೆ ಅಲ್ಲ. ಇವುಗಳನ್ನು ಇಲ್ಲಿ ಯಾಕೆ ಕೇಳಿದೆ ಅಥವಾ ಇಲ್ಲಿ ಯಾಕೆ ಇದನ್ನು ಉಚ್ಚಾರ ಮಾಡಿದ್ದು ಅಂತಂದರೆ, ನಮಗೆ ದ್ರಾವಿಡ ಭಾಷೆಗಳ ಆಧಾರದ ಮೇಲೆ ನೇರವಾದ ಪ್ರಶ್ನೆ ಈ ಥರ ಬಂದಿದೆ ಈಗ ಆಲ್ರೆಡಿ. ಸೊ ನಾವು KSRPPSI 2020 ಪ್ರಶ್ನೆ ಪತ್ರಿಕೆಯನ್ನು ಗಮನಿಸ್ಕೊಂಡಾಗ ಅಲ್ಲಿ ಈ ಥರದೊಂದು ಪ್ರಶ್ನೆ ಇದೆ. ಇದೇ ಪ್ರಶ್ನೆ ಸುಮಾರು ಸರ್ತಿ KSP ಡಿಪಾರ್ಟ್ಮೆಂಟ್ಗಳಲ್ಲಿ ಕೇಳಲಾಗಿದೆ. ಆಮೇಲೆ SD FDA ಕೂಡ ಈ ಥರದ ಪ್ರಶ್ನೆ ತುಂಬ ಸಲ ರಿಪೀಟ್ ಆಗಿದೆ. ಆ ಕಾರಣಕ್ಕೆ ಈ ಕರ್ನಾಟಕದ ಪರಿಚಯದ ವ್ಯಾಪ್ತಿಯೊಳಗೆ ಈಗ ಸಂಗಮ್ ಸಾಹಿತ್ಯದ ಕಾಲಘಟ್ಟ ಅಂತ ಬಂದಾಗ ಒಂದಿಷ್ಟು ದ್ರಾವಿಡ ಭಾಷೆಗಳನ್ನು ಒಂದಿಟ್ಟು ಗಮನಿಸಲಿಕ್ಕೆ ಸಾಧ್ಯ ಆಗಿರತಕ್ಕಂಥದ್ದು. ಈ ಭಾಷೆಗಳನ್ನ ಇಟ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಸಹ ಕೇಳಬಹುದು ಅನ್ನುವ ಆಧಾರದ ಮೇಲೆ. ಈಗ ನೋಡ್ರಿ, ಈ ತಮಿಳು ಭಾಷೆ ಏನೈತಲ್ಲ ಇದು ಅತ್ಯಂತ ಪ್ರಾಚೀನ ದ್ರಾವಿಡ ಭಾಷೆ ಆಗಿರ್ತಕ್ಕಂಥದ್ದು. ನೆನಪಿರಲಿ, ಇದು ಅತ್ಯಂತ ಪ್ರಾಚೀನ ದ್ರಾವಿಡ ಭಾಷೆ. ಈ ದ್ರಾವಿಡ ಭಾಷೆ ಹೆಚ್ಚು ಕಡಿಮೆ 2000 ವರ್ಷಗಳಷ್ಟು ಹಿಂದಿನ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇದು ಭಾರತದ ಅತ್ಯಂತ ಪ್ರಾಚೀನ ದ್ರಾವಿಡ ಭಾಷೆ ಅಷ್ಟೇ ಅಲ್ಲದೆ ಇದು ಭಾರತದ ಅತ್ಯಂತ ಪ್ರಾಚೀನ ಭಾಷೆಯೂ ಕೂಡ ಹೌದು. ಯಾವುದು? ತಮಿಳು. ಇಲ್ಲಿ ಒಂದು ಸ್ವಲ್ಪ ಭಾರತದ ಅತ್ಯಂತ ಪ್ರಾಚೀನ ಭಾಷೆ ಯಾವುದು ಅಂತ ಬಂದಾಗ ಸಂಸ್ಕೃತ ಮತ್ತು ತಮಿಳಿನ ಮಧ್ಯೆ ಸ್ವಲ್ಪ ವಿವಾದಗಳಿದ್ದಾವೆ. ಸಂಸ್ಕೃತ ಮೊದಲು ಅಂತ ಪರಿಗಣಿಸಬೇಕು ಅಥವಾ ದ್ರಾವಿಡ ಭಾಷೆಯನ್ನು ಮೊದಲ ಭಾಷೆ ಅಂತ ಪರಿಗಣಿಸಬೇಕು ಎನ್ನುವ ಆಧಾರದ ಮೇಲೆ ಗಮನಿಸಿ. ಸಂಸ್ಕೃತ ತಮಿಳು ಭಾಷೆಗಿಂತನೂ ಪ್ರಾಚೀನ. ಆದರೆ ಈ ಸಂಸ್ಕೃತ ಮೂಲತಃ ಭಾರತದ ಭಾಷೆಯಾಗಿರಲಿಲ್ಲ, ಇದು ಮಧ್ಯಪ್ರಾಚ್ಯದ ಭಾಷೆಯಾಗಿತ್ತು. ಪರಿಣಾಮ ಸಂಸ್ಕೃತ ಇದು ಅತ್ಯಂತ ಹಳೆಯ ಭಾಷೆ ಆಗಿದ್ದರೂ ಕೂಡ ನಾವು ಭಾರತದ ಅತ್ಯಂತ ಪ್ರಾಚೀನ ಭಾಷೆ ತಮಿಳು ಅಂತಲೇ ಪರಿಗಣಿಸ್ತಕ್ಕಂಥದ್ದು. ಇದನ್ನು ಸ್ವಲ್ಪ ನಾವು ಗಮನದಲ್ಲಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಮುಂದಿನ ದಿನಮಾನಗಳಲ್ಲಿ ಏನಾದರೂ ಪ್ರಶ್ನೆ ಕೇಳಿದ್ರೆ ಭಾರತದ ಅತ್ಯಂತ ಪ್ರಾಚೀನ ಭಾಷೆ ಯಾವುದು ಅಂತ ಪ್ರಶ್ನೆ ಮಾಡ್ತಾನೆ. ಭಾರತದ ಅತ್ಯಂತ ಪ್ರಾಚೀನ ಭಾಷೆ ದಟ್ ಈಸ್ ತಮಿಳು. ಬಟ್ ತಮಿಳಿಗಿಂತನೂ ಪ್ರಾಚೀನ ಯಾವುದು ಅಂತಂದರೆ ಸಂಸ್ಕೃತ. ಸಂಸ್ಕೃತ ಇದು ಹಳೆಯದಾಗಿದ್ದರೂ ಕೂಡ ಇದು ಭಾರತದ ಭಾಷೆ ಆಗಿಲ್ಲ. ಪರಿಣಾಮ ಅದನ್ನು ನಾವು ಭಾರತದ ಅತ್ಯಂತ ಪ್ರಾಚೀನ ಭಾಷೆ ಅಂತಂದೇಳಿ ಕರೆಯೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇನ್ಮೇಲೆ ಯಾರಿಗಾದರೂ ಕನ್ಫ್ಯೂಷನ್ಸ್ ಇತ್ತು ಅಂತಂದರೆ ಈ ಕ್ಲಾರಿಫಿಕೇಷನನ್ನು ನೆನ್ಪಿಟ್ಕೊಳ್ಳಿ. ಸಂಸ್ಕೃತ ಇದು ತಮಿಳಿಗಿಂತನೂ ಹಳೆಯದಾಗಿದ್ದರೂ ಸಹ ಇದು ಮೂಲತಃ ಭಾರತದ ಭಾಷೆ ಅಲ್ಲ. ಯಾಕಲ್ಲ ಅಂತಂದರೆ ಇದು ಆರ್ಯನ್ನರ ಭಾಷೆ. ಆರ್ಯನ್ನರು ಮೂಲತಃ ಈ ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ವಲಸೆ ಬಂದವರು ಅಂತಂದೇಳಿ ಇತಿಹಾಸ ಅಭಿಪ್ರಾಯ ಪಡ್ತದೆ. ಅದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಇವತ್ತಿನ ದಿನಮಾನಗಳಲ್ಲಿಯೂ ಲಭ್ಯ ಇದ್ದಾವೆ. ಆ ಪರಿಣಾಮ ಭಾರತ ಅತ್ಯಂತ ಪ್ರಾಚೀನ ಭಾಷೆ ಯಾವುದು ಅಂತಂದರೆ ದಟ್ ಈಸ್ ತಮಿಳು ಭಾಷೆ. ಈ ದ್ರಾವಿಡ ಭಾಷೆಗಳೇ ಬಹುಶಃ ಭಾರತದ ಮೂಲ ಭಾಷೆಗಳಾಗಿದ್ವು ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಈ ತಮಿಳು ಭಾಷೆಗಿರುವಂತಹ ವಿಶೇಷತೆ ಏನಪ್ಪ ಅಂದರೆ ಇದನ್ನು ನಾವು ಅತ್ಯಂತ ಪ್ರಾಚೀನ ದ್ರಾವಿಡ ಭಾಷೆ ಅಂತ ಕರೀತೇವೆ. ಈ ತಮಿಳಿನ ನಂತರ ಅತ್ಯಂತ ಪ್ರಾಚೀನ ದ್ರಾವಿಡ ಭಾಷೆ ಅಂತ ಬಂದಾಗ ದಟ್ ಈಸ್ ಕನ್ನಡ. ಇದು ಎರಡನೇ ಅತ್ಯಂತ ಪ್ರಾಚೀನ ದ್ರಾವಿಡ ಭಾಷೆ ಯಾವುದು ಅಂತಂದರೆ ದಟ್ ಈಸ್ ಕನ್ನಡ. ನಾಳೆ ನಿಮಗೆ ಈ ಥರದ್ದೆಲ್ಲ ಪ್ರಶ್ನೆ ಕೇಳ್ತಾನೆ. ಈಗ ಆಲ್ರೆಡಿ ಒಂದ್ಸಲ ಪ್ರಶ್ನೆ ಮಾಡಿದ್ದಾನೆ, ಏನು ಭಾರತದ ಅತ್ಯಂತ ಪ್ರಾಚೀನ ಭಾಷೆ, ಆನಂತರ ಅತ್ಯಂತ ಪ್ರಾಚೀನ ದ್ರಾವಿಡ ಭಾಷೆ ಅಂತ ಪ್ರಶ್ನೆ ಕೇಳಿದಾನೆ. ದಟ್ ಈಸ್ ತಮಿಳು. ತಮಿಳಿನ ನಂತರ
ಅತ್ಯಂತ ಪ್ರಾಚೀನ ಕನ್ನಡ ಭಾಷೆಯ ಅತ್ಯಂತ ಪ್ರಾಚೀನ ದ್ರಾವಿಡ ಭಾಷೆ ಯಾವುದು ಅಂತ ಪ್ರಶ್ನೆ ಮಾಡಿದ್ರೆ ಅಲ್ಲಿ ಬಹುಶಃ ಉತ್ತರ ಕನ್ನಡ ಆಗಿರ್ತದೆ, ನೆನ್ಪಿಟ್ಕೊಳ್ಳಿ. ಅತ್ಯಂತ ಪ್ರಾಚೀನ ತಮಿಳು, ತಮಿಳಿನ ನಂತರ ಪ್ರಾಚೀನ ದ್ರಾವಿಡ ಭಾಷೆ ಅಂದರೆ ದಟ್ ಈಸ್ ಕನ್ನಡ. ಓಕೆನಾ? ಅದಾದಮೇಲೆ ದೆನ್ ನೆಕ್ಸ್ಟ್ ಮೂರನೇ ಪ್ರಾಚೀನ ತೆಲುಗು ಅಂತಂದೇಳಿ ಅಭಿಪ್ರಾಯ ಪಡುತ್ತವೆ. ಆ ನಂತರ ತಮಿಳ್, ನಂತರ ಮಲಯಾಳಂ, ಮಲಯಾಳಂ ನಂತರ ತುಳು ಎನ್ನುವಂತಹ ಭಾಷೆಯಾಗಿರ್ತಕ್ಕಂಥದ್ದು. ಆದ್ಮೇಲೆ ನೀವಿಲ್ಲಿ ಗಮನಿಸಬೇಕಾಗಿರೋದು, ಈ ತೆಲುಗು ಭಾಷೆಗೆ ಸಂಬಂಧಪಟ್ಟ ಹಾಗೆ ಮತ್ತೇನು ಪ್ರಶ್ನೆ ಕೇಳ್ತಾನೆ ಅಂತಂದೇಳಿ, ತಮಿಳು ಭಾಷೆಗೆ ಸಂಬಂಧಪಟ್ಟ ಹಾಗೆ ಮತ್ತೇನು ಭಾಷೆ ಕೇಳ್ಬೋದು ಅಂತಂದೇಳಿ. ಎಸ್, ಇಲ್ಲಿ ಗಮನಿಸಿ, ಇಲ್ಲಿ ತೆಲುಗು ಭಾಷೆ ಭಾರತದಲ್ಲಿ ಈ ತಮಿಳು ಮತ್ತು ಕನ್ನಡ ಭಾಷೆ ಮಾತನಾಡೋರಕ್ಕಿಂತನೂ ಹೆಚ್ಚಾಗಿರುವಂತಹ ಜನಸಂಖ್ಯೆ ತೆಲುಗು ಭಾಷೆಯದ್ದಾಗಿರ್ತಕ್ಕಂಥದ್ದು. ಅಂದರೆ ಭಾರತದಲ್ಲಿ ದ್ರಾವಿಡ ಭಾಷೆಗಳಲ್ಲಿ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆ ಯಾವುದು ಅಂದರೆ ದಟ್ ಈಸ್ ತೆಲುಗು. ಪರಿಣಾಮ ಈ ದ್ರಾವಿಡ ಭಾಷೆಗಳಲ್ಲಿ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆ ತೆಲುಗು ಆಗಿರೋದ್ರಿಂದ ತೆಲುಗುಗೆ ಸಂಬಂಧಪಟ್ಟಾಗ ನಮಗೆ ಪ್ರಶ್ನೆ ಕೇಳ್ತಾನೆ, ಅತಿ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿರುವ, ಅತಿ ಹೆಚ್ಚು ವ್ಯಾಪ್ತಿ ಹೊಂದಿರುವ ಅಥವಾ ಅತಿ ಹೆಚ್ಚು ವಿಶಾಲ ವ್ಯಾಪ್ತಿಯನ್ನು ಹೊಂದಿರುವ ದ್ರಾವಿಡ ಭಾಷೆ ಯಾವುದು ಅಂತ ಬಂದಾಗ ದಟ್ ಈಸ್ ತೆಲುಗು. ನೆನಪಿರಲಿ ನೋಡ್ರಿ, ಇದ್ರ ಮೇಲೆ ಏನೆಲ್ಲ ಸಾಮಾನ್ಯ ಜ್ಞಾನದ ಆಧಾರದ ಮೇಲೆ ಪ್ರಶ್ನೆಗಳು ಬರಬಹುದು ಅನ್ನುವ ಆಧಾರವನ್ನು ಗಮನಿಸಿದಾಗ ಈ ದ್ರಾವಿಡ ಭಾಷೆಗಳಲ್ಲಿ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆ ಅಂದರೆ ದಟ್ ಈಸ್ ತೆಲುಗು. ಇದನ್ನು ಆಧಾರವಾಗಿ ಇಟ್ಕೊಂಡು ಏನು ಮಾಡ್ತಾನೆ, ಬಹುಶಃ ನಮಗೆ ಈ ಅತಿ ಹೆಚ್ಚು ವಿಶಾಲ ವ್ಯಾಪ್ತಿಯನ್ನು ಹೊಂದಿರುವಂತಹ ದ್ರಾವಿಡ ಭಾಷೆ ಯಾವುದು ಅಂತ ಪ್ರಶ್ನೆ ಕೇಳ್ತಿರ್ತಾನೆ. ಐ ಮೀನ್ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿರುವಂತಹ ದ್ರಾವಿಡ ಭಾಷೆ. ಸೊ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿರುವ ದ್ರಾವಿಡ ಭಾಷೆ ಅಂತಂದರೆ ದಟ್ ಈಸ್ ತೆಲುಗು. ಓಕೆ, ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೆನ್ಪಿಟ್ಕೊಳ್ಳಿ. ಅತ್ಯಂತ ಪ್ರಾಚೀನ ದ್ರಾವಿಡ ಭಾಷೆ ತಮಿಳು, ಅತ್ಯಂತ ಪ್ರಾಚೀನ ಎರಡನೇ ದ್ರಾವಿಡ ಭಾಷೆ ಅಂತಂದರೆ ಕನ್ನಡ, ಅತಿ ಹೆಚ್ಚು ವಿಶಾಲ ವ್ಯಾಪ್ತಿಯನ್ನು ಹೊಂದಿರುವಂತಹ ದ್ರಾವಿಡ ಭಾಷೆ ಅಂತ ಕೇಳಿದಾಗ ದಟ್ ಈಸ್ ತೆಲುಗು. ಫ್ರೆಂಡ್ಸ್, ಭಾರತದಲ್ಲಿ ಅತ್ಯಂತ ಪ್ರಾಚೀನತೆಯನ್ನು ಹೊಂದಿರುವಂತಹ ಭಾಷೆಗಳನ್ನು ಗಮನದಲ್ಲಿಟ್ಕೊಂಡು ಆ ಪ್ರಾಚೀನ ಭಾಷೆಗಳ ಉಳಿವನ್ನು ಆಮೇಲೆ ಅವುಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಬೇಕು ಅನ್ನುವ ಕಾರಣಕ್ಕೆ ಈ ಪ್ರಾಚೀನ ಭಾಷೆಗಳನ್ನು ಗುರುತಿಸಿ ಅವುಗಳಿಗೆ ಭಾರತದೊಳಗೆ ಏನು ಮಾಡಿದ್ದಾರೆ, ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿದ್ದಾರೆ. ಆ ರೀತಿ ಶಾಸ್ತ್ರೀಯ ಸ್ಥಾನಮಾನ ಅಂತ ಬಂದಾಗ ಬಹುಶಃ ದ್ರಾವಿಡ ಭಾಷೆ ಒಳಗೆ ತುಳು ಭಾಷೆ ಒಂದು ಬಿಟ್ಟರೆ ಬಹುಶಃ ಎಲ್ಲ ಭಾಷೆಗಳಿಗೆ ಏನಾಗಿದೆ, ಶಾಸ್ತ್ರೀಯ ಸ್ಥಾನಮಾನ ಲಭ್ಯ ಇರತಕ್ಕಂಥದ್ದು. ಗಮನಿಸಿ, ತುಳು ಭಾಷೆಗೆ ಲಿಪಿಗಳಿಲ್ಲ. ಪರಿಣಾಮ ಬಹುಶಃ ಇದು ಅತ್ಯಂತ ಪ್ರಾಚೀನ ಭಾಷೆ ಆಗಿತ್ತು ಅನ್ನೋದಕ್ಕೆ ಬಹುಶಃ ಉಲ್ಲೇಖಗಳು ಲಭ್ಯ ಇರಲಿಕ್ಕೆ ಆಗಿದೆಯೋ ಅಥವಾ ಇಲ್ವೋ ಅದೊಂದಿಷ್ಟು ಒಂದು ಸ್ವಲ್ಪ ವಿವಾದ ಇದೆ. ಅದನ್ನು ಬಿಟ್ಟರೆ ಈ ದ್ರಾವಿಡ ಭಾಷೆಯ ಅಷ್ಟೂ ಭಾಷೆಗಳಿಗೆ ಏನಾಗಿದೆಪ್ಪ ಅಂತಂದರೆ ಶಾಸ್ತ್ರೀಯ ಸ್ಥಾನಮಾನ ಲಭ್ಯ ಇರತಕ್ಕಂಥದ್ದು. ಆ ಶಾಸ್ತ್ರೀಯ ಸ್ಥಾನಮಾನ ಒಂದು ಸ್ವಲ್ಪ ಗಮನಿಸ್ಕೊಳ್ಳೋಣ. ಈ ಒಂದು ಸ್ವಲ್ಪ ಗಮನದಲ್ಲಿ ಅಂದರೆ ಸಂಗಮ ಸಾಹಿತ್ಯದ ವ್ಯಾಪ್ತಿ ಅಂತ ಬಂದಾಗ ಇಲ್ಲಿ ಒಂದು ಸ್ವಲ್ಪ ನಾವು ಪಂಚ ದ್ರಾವಿಡ ಭಾಷೆಗಳ ಬಗ್ಗೆ ಒಂದು ಈಟು ಗಮನಿಸ್ಕೊಳ್ಬೇಕಾಗಿತ್ತು. ಆ ಕಾರಣಕ್ಕೆ ಇದನ್ನು ಸ್ವಲ್ಪ ಉಲ್ಲೇಖಿಸಿದ್ದು. ದೆನ್ ನೆಕ್ಸ್ಟ್ ಫ್ರೆಂಡ್ಸ್, ಇನ್ನು ಇವುಗಳಲ್ಲಿ ಈಗ ನೆಕ್ಸ್ಟ್ ಈ ದ್ರಾವಿಡ ಭಾಷೆಗಳಿಗೆ ಒಂದು ಸ್ವಲ್ಪ ಶಾಸ್ತ್ರೀಯ ಸ್ಥಾನಮಾನ ಅಂತ ಬಂದಾಗ ಇದನ್ನೊಂದಿಷ್ಟು ಗಮನಿಸ್ಕೊಳ್ಳಿ. ಇವು ಒಂದಿಷ್ಟು ಪ್ರಶ್ನೆ ಕೇಳ್ತಾನೆ ನಿಮಗೆ. ಶಾಸ್ತ್ರೀಯ ಸ್ಥಾನಮಾನ ಯಾವ್ಯಾವ ಭಾಷೆಗೆ ಎಷ್ಟರಲ್ಲಿ ನೀಡಲಾಯಿತು ಅನ್ನುವಂಥ ಆಧಾರದ ಮೇಲೆ ಶಾಸ್ತ್ರೀಯ ಸ್ಥಾನಮಾನ ಯಾವ ಭಾಷೆಗಳಿಗೆ, ಈ ದ್ರಾವಿಡ ಭಾಷೆಗಳಲ್ಲಿ ಅಂತ ಬಂದಾಗ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥದ್ದು ಮೊದಲು ತಮಿಳು. ಈ ತಮಿಳು ಭಾಷೆಗೆ ಗಮನದಲ್ಲಿರಲಿ ಸರ್, ಈ ತಮಿಳು ಭಾಷೆಗೆ ಫಸ್ಟ್ಗೆ 2004ರಲ್ಲಿ ಮೊದಲಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿರ್ತಕ್ಕಂಥದ್ದು. ಇದು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಂತಹ ಮೊದಲ ದ್ರಾವಿಡ ಭಾಷೆಯೂ ಹೌದು. ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನಕ್ಕೆ ಒಳಗಾದ ಮೊದಲ ಭಾಷೆಯೂ ಕೂಡ ಹೌದು. ನೆನ್ಪಿಟ್ಕೊಳ್ಳಿ, ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನಕ್ಕೆ ಒಳಗಾದಂತಹ ಮೊದಲ ಭಾಷೆ ಅಂತ ಬಂದಾಗ ದಟ್ ಈಸ್ ತಮಿಳು. ದೆನ್ ನೆಕ್ಸ್ಟು ಈ ತಮಿಳಿನ ನಂತರ ಮತ್ತೆ ಈ ಶಾಸ್ತ್ರೀಯ ಸ್ಥಾನಮಾನಕ್ಕೆ ಒಳಗಾದಂತಹ ದ್ರಾವಿಡ ಭಾಷೆ ಅಂತ ಬಂದಾಗ ದಟ್ ಈಸ್ ಕನ್ನಡ. ನೆನಪಿರಲಿ ಸರ್, ಕನ್ನಡ ಮತ್ತು ತೆಲುಗು ಈ ಎರಡೂ ಭಾಷೆಗೆ ಎಟ್ ಎ ಟೈಮ್ ಅಂದರೆ 2008ರಲ್ಲಿ ಇವುಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಲಭ್ಯ ಆಯಿತು. ಮೊದಲನೇದು
ತಮಿಳು ಭಾಷೆಗೆ, ಆನಂತರ ಕನ್ನಡ ಮತ್ತು ತಮಿಳು ಭಾಷೆಗೆ, ತೆಲುಗು ಭಾಷೆಗೆ 2008ರಲ್ಲಿ ಸ್ಥಾನಮಾನ ಲಭ್ಯ ಇರತಕ್ಕಂಥದ್ದು. ಆನಂತರ ಮಲಯಾಳಂ ಭಾಷೆಗೆ ಅಥವಾ ಮಲಯಾಳಿ ಭಾಷೆಗೆ ಮಲಯಾಳಂ ಭಾಷೆಗೆ 2013ರಲ್ಲಿ ನೆನಪಿರಲಿ, 2013ರಲ್ಲಿ ಈ ಒಂದು ಶಾಸ್ತ್ರೀಯ ಸ್ಥಾನಮಾನ ಲಭ್ಯ ಇರತಕ್ಕಂಥದ್ದು. ನೆನಪಿರಲಿ, ಈ ಶಾಸ್ತ್ರೀಯ ಸ್ಥಾನಮಾನದ ವ್ಯಾಪ್ತಿ ಅಂತ ಬಂದಾಗ ಇದುವರೆಗೆ ಸುಮಾರು 6 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಲಭ್ಯ ಇದೆ. ಆ 6 ಭಾಷೆಗಳಲ್ಲಿ 4 ಭಾಷೆಗಳಿರೋದು ಎಲ್ಲಿಪ್ಪ ಅಂತಂದರೆ ದ್ರಾವಿಡ ಭಾಷೆಯ ವ್ಯಾಪ್ತಿಯಲ್ಲಿನೇ ಇರ್ತಕ್ಕಂಥದ್ದು. ಅದರೊಳಗೆ ತಮಿಳು, ಕನ್ನಡ, ತೆಲುಗು ಮತ್ತು ಮಲಯಾಳಂ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಲಭ್ಯ ಇರತಕ್ಕಂಥದ್ದು. ಇನ್ನೆರಡು ಭಾಷೆಗಳಂತ ಬಂದಾಗ ಒಂದು ಸಂಸ್ಕೃತ, ಇನ್ನೊಂದು ಸಂಸ್ಕೃತದ ನಂತರ ಇನ್ನೊಂದು ರೀಸೆಂಟಾಗಿ ನೀಡಿರ್ತಕ್ಕಂಥದ್ದು ಒಡಿಯಾ ಭಾಷೆಗೆ. ಯಾವುದು? ಒಡಿಯಾ ಭಾಷೆ. ಒಡಿಯಾ ಇದು ಒರಿಸ್ಸಾದ ಭಾಷೆ ಅಥವಾ ಕಳಿಂಗ ರಾಜ್ಯದ ಭಾಷೆಯಾಗಿರ್ತಕ್ಕಂಥದ್ದು. ಸಂಸ್ಕೃತ ಭಾಷೆಗೆ ಇದು ಕೂಡ ಹೆಚ್ಚುವರೆಗೆ ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. 2005 ಅಥವಾ 6ನೇ ಸಾಲಿನೊಳಗೆ ಈ ಸಂಸ್ಕೃತ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಯಿತು ಅಂತ ಹೇಳ್ತಾರೆ. 2014ರ ವ್ಯಾಪ್ತಿಯಲ್ಲಿ ಈ ಒಡಿಯಾ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಲಭ್ಯ ಆಯಿತು ಅಂತಲೂ ಕೂಡ ಹೇಳ್ತಾರೆ. ಅಥವಾ 2014ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಯಾವ ಭಾಷೆಗೆ ಅಂತಂದರೆ ಒಡಿಯಾ ಭಾಷೆಗೆ. ಅಂದರೆ ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತಹ ದ್ರಾವಿಡ ಭಾಷೆಗಳು, ಆನಂತರ ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತಹ ದ್ರಾವಿಡೇತರ ಭಾಷೆಗಳು, ಇವನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಈ ಕೆಳಗಿನ ಯಾವ ದ್ರಾವಿಡೇತರ ಭಾಷೆ ಶಾಸ್ತ್ರೀಯ ಸ್ಥಾನಮಾನಕ್ಕೆ ಒಳಗಾಗಿದೆ ಅಥವಾ ಈ ಕೆಳಗಿನ ಯಾವ ದ್ರಾವಿಡೇತರ ಭಾಷೆಗೆ ಇನ್ನೂ ಶಾಸ್ತ್ರೀಯ ಸ್ಥಾನಮಾನ ಲಭ್ಯವಿಲ್ಲ ಎನ್ನುವ ಆಧಾರದ ಮೇಲೆ ಬಹುಶಃ ನಿಮಗೆ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳಿರ್ತವೆ. ಆ ಆಧಾರದ ಮೇಲೆ ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನೋಡ್ರಿ, ಈ ಕರ್ನಾಟಕ ಎನ್ನುವ ಪದದ ಹಿನ್ನೆಲೆಯನ್ನು ಇಟ್ಕೊಂಡಾಗ ಬಹುಶಃ ಇದೆಲ್ಲವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಈ ಪರಿಣಾಮವೇ ಇವತ್ತು ಸ್ಟೇಟ್ ಇಂಪಾರ್ಟೆಂಟ್ ಅಥವಾ ಕರ್ನಾಟಕ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಪಟ್ಟ ಹಾಗೆ ಈ ವಿಷಯ ಹೆಚ್ಚು ಇವತ್ತು ನಮಗೆ ಅನುಕೂಲವನ್ನು ಕಲ್ಪಿಸಿಕೊಟ್ಟಿದೆ. ಯಾವ ಕಾರಣಕ್ಕೆ ಅಂದರೆ ಮುಂದಿನ ದಿನಮಾನಗಳಲ್ಲಿ ನಡೆಯಬಹುದಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರಬಹುದಾದಂತಹ ಪ್ರಶ್ನೆಗಳು ಈ ವಿಷಯವನ್ನು ಆಧರಿಸಿ ಇರುವ ಒಂದು ಕಾರಣಕ್ಕಾಗಿ. ಸೊ ಹಾಗಾಗಿ ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಸೊ ಇದು ಯಾವ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸರ್? ಇದು ಯಾವ ಭಾಷೆಗೆ ಅಂತಂದರೆ ಇದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಕರ್ನಾಟಕ ಎನ್ನುವಂತಹ ಪದ ಸಂಗಮ್ ಸಾಹಿತ್ಯದ ಕಾಲಘಟ್ಟದ ವ್ಯಾಪ್ತಿಯೊಳಗಿತ್ತು. ಸೊ ಆ ಸಂಗಮ್ ಸಾಹಿತ್ಯದ ಕಾಲಘಟ್ಟದಲ್ಲಿದ್ದಂತಹ ಶಿಲಪ್ಪಾಧಿಕಾರಂ ಮತ್ತು ತೊಳ್ಕಾಪಿಯಂ ಎಂತಹ ಕೃತಿಗಳಲ್ಲಿ ಈ ರೀತಿಯ ಪದ ಬಳಕೆಯಾಗಿತ್ತು. ಈ ಸಂಗಮ್ ಸಾಹಿತ್ಯದ ವ್ಯಾಪ್ತಿ ಅಂತ ಬಂದಾಗ ಇಲ್ಲೊಂದು ಸ್ವಲ್ಪ ಪಂಚದ್ರಾವಿಡ ಭಾಷೆಗಳು, ಅವುಗಳ ಆಧಾರದ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ಕೊಂಡಿರ್ತಕ್ಕಂಥದ್ದು. ಅದಾದಮೇಲೆ ಫ್ರೆಂಡ್ಸ್, ಆಮೇಲೆ ಈಗಿನ ಕರ್ನಾಟಕದ ಭೂ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ನಾವೇನು ಕರ್ನಾಟಕದ ಭೂ ವ್ಯಾಪ್ತಿ ಗಮನಿಸ್ತಾ ಇದ್ದೀವಲ್ವ, ಈಗ ಈ ಕರ್ನಾಟಕದ ಭೂ ವ್ಯಾಪ್ತಿ ಅಂತ ಬಂದಾಗ ಓಕೆ ಗಮನಿಸಿ, ಇವತ್ತು ಈ ಕರ್ನಾಟಕದ ಭೂವ್ಯಾಪ್ತಿ ಅಂತ ಬಂದಾಗ ಗಮನಿಸಿ, ಇವತ್ತು ನಮ್ಮ ರಾಜ್ಯ ಎಲ್ಲಿಂದ ಎಲ್ಲಿಯವರೆಗೂ ವ್ಯಾಪಿಸ್ಕೊಂಡಿರ್ತಕ್ಕಂಥದ್ದು ಅಂತ ಬಂದಾಗ ನೋಡ್ರಿ, ಇವತ್ತಿನ ನಮ್ಮ ಕರ್ನಾಟಕದ ಭೂ ವಿಸ್ತೀರ್ಣದ ವ್ಯಾಪ್ತಿ ಏನಿದೆಯಲ್ಲ, ಈ ಭೂವ್ಯಾಪ್ತಿಯ ಬಗ್ಗೆ ಈ ಮುಂಚೆಯೂ ಕೂಡ ನಮ್ಮ ಕರ್ನಾಟಕದ ಇತಿಹಾಸದೊಳಗೆ ಉಲ್ಲೇಖಗೊಂಡಿರ್ತಕ್ಕಂಥದ್ದು. ಬಹುಶಃ 8ನೇ ಶತಮಾನದ ಸಂದರ್ಭದೊಳಗೆ ಈ ರಾಷ್ಟ್ರಕೂಟರ ಆಸ್ಥಾನದಲ್ಲಿದ್ದಂತಹ ಶ್ರೀ ವಿಜಯನ ಕವಿರಾಜ ಮಾರ್ಗದ ಕೃತಿಯಲ್ಲಿ ನೆನಪಿರಲಿ, ನಮ್ಮ ರಾಜ್ಯದ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಉಲ್ಲೇಖ ಇದೆ. ಆ ಶ್ರೀ ವಿಜಯನ ಕವಿರಾಜ ಮಾರ್ಗದ ವ್ಯಾಪ್ತಿಯೊಳಗೆ ಒಂದಿಷ್ಟು ಇಲ್ಲೇನಪ್ಪ ಅಂತಂದರೆ ಅವನಲ್ಲಿ ಉಲ್ಲೇಖ ವ್ಯಕ್ತಪಡಿಸ್ತಾನೆ. ಈ ಕರ್ನಾಟಕ ಅಥವಾ ಕನ್ನಡ ಎನ್ನುವಂತಹ ರಾಜ್ಯ ಎಲ್ಲಿಂದ ಎಲ್ಲಿವರೆಗಿತ್ತು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಕಾವೇರಿಯಿಂದ ಗೋದಾವರಿವರೆ ಮಿರ್ದ ನಾಡಾದ ಕನ್ನಡದೋಳ್ ಭಾವಿಸಿದ ಜನಪದಂ ಅಂತಂದೇಳಿ. ನೆನಪಿರಲಿ, ಕಾವೇರಿಯಿಂದ ಗೋದಾವರಿವರೆ ಮಿರ್ದ ನಾಡಾದ ಕನ್ನಡದೋಳ್ ಭಾವಿಸಿದ ಜನಪದಂ. ಜನಪದ ಈಸ್ ನಥಿಂಗ್ ಬಟ್ ರಾಜ್ಯ ಅಂತಂದೇಳಿ ಆಗಿನ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. ಎಲ್ಲಿಂದ ಎಲ್ಲಿಯವರೆಗಿತ್ತು? ಕಾವೇರಿಯಿಂದ ಗೋದಾವರಿಯವರೆಗೆ
ಕರ್ನಾಟಕದ ರಾಜ್ಯ ವಿಸ್ತೀರ್ಣಗೊಂಡಿತ್ತು ಅಂತಂದೇಳಿ ಅಥವಾ ಕರ್ನಾಟಕ ರಾಜ್ಯ ವ್ಯಾಪ್ತಿ ವಿಶಾಲವಾಗಿ ಹರಡಿತ್ತು ಅಂತೇಳಿ ಅವನು ಅಭಿಪ್ರಾಯ ಪಡ್ತಾನೆ. ಬಹುಶಃ ಇವತ್ತಿಗೂ ಕೂಡ ಅದು ಬಹುಶಃ ಸಾಧ್ಯ ಆಗಿರಲಿಕ್ಕೆ, ಆವತ್ತಿನ ರಾಜ್ಯದ ವಿಸ್ತೀರ್ಣದ ವ್ಯಾಪ್ತಿ ಇವತ್ತಿಗೂ ಕೂಡ ಹಾಗೇ ಇದೆ ಅನ್ನುವಂಥದ್ದು ನಮಗೀಗ ಪ್ರಸ್ತುತ ಖುಷಿ ಪಡುವಂತಹ ವಿಚಾರ. ಹೇಗೆ ಅಂತ ಬಂದಾಗ ದಕ್ಷಿಣದಲ್ಲಿ ನಮ್ಮದು ಕಾವೇರಿ ನದಿಯ ಜಲಾನಯನ ವ್ಯಾಪ್ತಿಯಿಂದ ಆರಂಭಗೊಳ್ತದೆ. ಹಾಗೆ ಉತ್ತರದಲ್ಲಿಯೂ ಸಹ ಗೋದಾವರಿ ನದಿಯ ಜಲಾನಯನ ವ್ಯಾಪ್ತಿಯವರೆಗೂ ನಮ್ಮ ರಾಜ್ಯ ವ್ಯಾಪಿಸ್ಕೊಂಡಿರ್ತಕ್ಕಂಥದ್ದು. ಎಷ್ಟೋ ಜನರಿಗೆ ಸರ್ ಗೋದಾವರಿ ನದಿ ಕರ್ನಾಟಕದಲ್ಲಿ ಹರಿಯಂಗಿಲ್ಲ, ಅದೇ ಗೋದಾವರಿ ಜಲಾನಯನ ವ್ಯಾಪ್ತಿ ಅಂತ ಬಂದಾಗ, ಗೋದಾವರಿ ನದಿಯನ್ನು ಹೋಗಿ ಸೇರುವಂತಹ ಮಾಂಜಾರ ನದಿ ಕರ್ನಾಟಕದ ಮೂಲಕ ಹಾದು ಹೋಗ್ತದೆ, ಕರ್ನಾಟಕದ ಬೀದರ್ ಜಿಲ್ಲೆಯ ಮೂಲಕ ಹಾದು ಹೋಗ್ತದೆ. ಸೊ ಪರಿಣಾಮ ಕರ್ನಾಟಕದ ಬೀದರ್ ಜಿಲ್ಲೆಯ ವ್ಯಾಪ್ತಿಯೂ ಸಹ ಗೋದಾವರಿ ನದಿಯ ಜಲಾನಯನ ವ್ಯಾಪ್ತಿಗೆ ಸಂಬಂಧಪಡ್ತದೆ. ಹಾಗಾಗಿ ಸೊ ಕರ್ನಾಟಕದ ಭೂವ್ಯಾಪ್ತಿ ಎಲ್ಲಿಂದ ಎಲ್ಲಿವರೆಗಿದೆ ಸರ್? ಕಾವೇರಿ ನದಿಯಿಂದ ಆನಂತರ ಗೋದಾವರಿ ನದಿಯ ವ್ಯಾಪ್ತಿಯವರೆಗೂ ಕೂಡ ಇವತ್ತು ವ್ಯಾಪಿಸ್ಕೊಂಡಿರ್ತಕ್ಕಂಥದ್ದು. ಈ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ ಉಲ್ಲೇಖಗೊಂಡಿದ್ದಂತಹ ಕೃತಿ ಅಂತಂದರೆ ದಟ್ ಈಸ್ ಕವಿರಾಜ ಮಾರ್ಗ. ಆ ಕವಿರಾಜ ಮಾರ್ಗದೊಳಗೆ ಏನಂತ ಉಲ್ಲೇಖಗೊಂಡಿತ್ತು ಅಂತಂದರೆ, ಕಾವೇರಿಯಿಂದಮ ಗೋದಾವರಿವರೆ ಮೆರೆದ ನಾಡಾದ ಕನ್ನಡದೋಳ್ ಭಾವಿಸಿದ ಜನಪದಂ ಎನ್ನುವಂತಹದ್ದು ಗಮನದಲ್ಲಿರಲಿ. ಈಗ ಕಾವೇರಿಯಿಂದಮ ಗೋದಾವರಿವರೆ ಮೆರೆದ ನಾಡಾದ ಭಾವಿಸಿದ ಜನಪದಂ, ಈ ಒಂದು ಹೇಳಿಕೆಯನ್ನು ಈ SDA ಅಥವಾ FDA ದಂತಹ ಕನ್ನಡ ಎಕ್ಸಾಮ್ಗಳಲ್ಲಿ ಬಹುಶಃ ಈ ಥರದ ಒಂದಿಷ್ಟು ಪದ ನಮ್ಮ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಮೈಟಿ ರುದ್ರೇಶ್ ಅವರಂಥ ಗುರುಗಳಿಂದ ಪದೇ ಪದೇ ಅವ್ರ ಹತ್ರ ಕೇಳಿರೋದ್ರಿಂದ ಈ ಡೈಲಾಗ್ಗಳು ನಮಗೂ ತುಂಬ ಚೆನ್ನಾಗಿ ನೆನಪುಳಿದಿದ್ದಾವೆ. ಈ ಒಂದು ಕೃತಿಯಲ್ಲಿ ಏನಿದೆ, ಇದು ಈ ಒಂದು ಸಾಲುಗಳನ್ನು ಕೊಡ್ತಾರೆ. ಕಾವೇರಿಯಿಂದ ಗೋದಾವರಿವರೆ ಮೆರೆದ ನಾಡಾದ ಕನ್ನಡದೋಳ್ ಎನ್ನುವಂತಹ ಸಾಲು ಕೊಟ್ಟು, ಈ ಸಾಲುಗಳು ಉಲ್ಲೇಖಗೊಂಡಿದ್ದಂತಹ ಕೃತಿ ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇರುವಂತಹ ಸಾಧ್ಯತೆ ಇರ್ತದೆ. ಓಕೆನಾ? ಅಥವಾ ಈ ಒಂದು ಸಾಲುಗಳು ಯಾವ ಕೃತಿಯಲ್ಲಿ ಉಲ್ಲೇಖಗೊಂಡಿದ್ದು, ಆ ಕೃತಿಯ ಕೃತಿಕಾರ ಯಾರು ಅಂತಲೂ ಕೂಡ ಪ್ರಶ್ನೆ ಕೇಳೋ ಸಾಧ್ಯತೆಗಳಿರ್ತವೆ. ಆ ಆಧಾರದ ಮೇಲೆ ಇದನ್ನೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಸೊ ಕರ್ನಾಟಕದ ಭೂವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ ಎಲ್ಲಿ ಉಲ್ಲೇಖಗೊಂಡಿತ್ತು ಅಂದರೆ 8ನೇ ಶತಮಾನದೊಳಗೆ ಈ ಶ್ರೀ ವಿಜಯ ರಚಿತ ಕವಿರಾಜ ಮಾರ್ಗದ ವ್ಯಾಪ್ತಿಯೊಳಗೆ ಉಲ್ಲೇಖಗೊಂಡಿತ್ತು ಅಂತಂದೇಳಿ ಅಭಿಪ್ರಾಯ ಪಡ್ತಕ್ಕಂಥದ್ದು. ಇದಿಷ್ಟು ರಾಜ್ಯದ ಹೆಸರು, ರಾಜ್ಯದ ಭೂವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಸ್ವಲ್ಪ ಹಿನ್ನೆಲೆಗೆ ಸಂಬಂಧಪಡ್ತಕ್ಕಂಥದ್ದು. ಅದಾದಮೇಲೆ ನಮ್ಮ ರಾಜ್ಯ ರಚನೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಆಧುನಿಕ ಭಾರತದ ಇತಿಹಾಸಕ್ಕೆ ಬಂದಾಗ, ಇಲ್ಲಿ ಕರ್ನಾಟಕ ರಾಜ್ಯ ರಚನೆ ಅಥವಾ ಕರ್ನಾಟಕ ಹೇಗೆಲ್ಲ ಇದರ ಬೆಳವಣಿಗೆಗಳು ಕಂಡು ಬಂತು ಅಂತ ಬಂದಾಗ, ನೋಡಿರಿ ಸರ್, ಇವತ್ತು ನಮ್ಮ ರಾಜ್ಯ ಕರ್ನಾಟಕ ಅಂತೇಳಿ ಎಷ್ಟು ವಿಶಾಲ ಭೂವ್ಯಾಪ್ತಿಯನ್ನು ಹೊಂದ್ಯಾದ. ಆದರೆ ಈ ಹಿಂದೆ ಒಂದಿಷ್ಟು ಗಮನಿಸ್ಕೊಂಡಾಗ ಅಥವಾ ಬ್ರಿಟಿಷರ ಆಡಳಿತಕ್ಕಂತ ಗಮನಿಸ್ಕೊಂಡಾಗ ಅಥವಾ ಮೈಸೂರು ಆಡಳಿತ ಬರೋದಕ್ಕಿಂತ ಮುಂಚೆ ಆಡಳಿತವನ್ನು ಗಮನಿಸ್ಕೊಂಡಾಗ ಇದಕ್ಕಿಂತಲೂ ಹೆಚ್ಚು ವಿಶಾಲ ವ್ಯಾಪ್ತಿಯನ್ನು ಹೊಂದಿತ್ತು ಅನ್ನೋದು ಕೂಡ ಸತ್ಯ. ಆದರೆ ಆನಂತರ ದಿನಮಾನಗಳಲ್ಲಾದಂತಹ ಬೆಳವಣಿಗೆಗಳು ಏನು, ಆ ಬೆಳವಣಿಗೆಗಳು ನಮಗೇನು ಪ್ರಶ್ನೆಗಳನ್ನು ಕೇಳ್ತವೆ ಅಂತ ಬಂದಾಗ, ಈಗ ಒಂದು ಸ್ವಲ್ಪ ಇಲ್ಲಿ ಆಧುನಿಕ ಕರ್ನಾಟಕ ಇತಿಹಾಸವನ್ನು ಒಂದು ಸ್ವಲ್ಪ ಗಮನಿಸಿ ಇಲ್ಲಿ ಮತ್ತೆ ಕರ್ನಾಟಕ ರಾಜ್ಯ ರಚನೆಗೆ ಸಂಬಂಧಪಟ್ಟ ಹಾಗೆ 1799ರ ಘಟನೆಯಿಂದ ಮತ್ತೆ ರಾಜ್ಯ ರಚನೆಯ ಬೆಳವಣಿಗೆ ಹಂತಗಳಲ್ಲಿ ಮತ್ತೆ ಸಾಕಷ್ಟು ಬದಲಾವಣೆಗಳಾಗ್ತವೆ. 1799ರ ಘಟನೆ, ಈ 1799ರ ಘಟನೆ ಏನಪ್ಪ ಅಂತಂದರೆ, ಸುಮಾರು ಎಲ್ಲ ಜನರಿಗೆ ಗೊತ್ತಿದೆ, 4ನೇ ಆಂಗ್ಲೋ ಮೈಸೂರು ಯುದ್ಧ ಅಂಥೇಳಿ. 4ನೇ ಆಂಗ್ಲೋ ಮೈಸೂರು ಯುದ್ಧ. ಸೊ ಈ 4ನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳೇನಾಗಿದೆ ಎಲ್ಲರಿಗೂ ಗೊತ್ತಿದೆ. ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮ, ಈ ಮೈಸೂರು ಸಂಸ್ಥಾನದ ಅರಸ ಆಗಿದ್ದಂತಹ ಅಥವಾ ಮೈಸೂರು ಸಾಮ್ರಾಜ್ಯಕ್ಕೆ ವ್ಯಾಪ್ತಿಯನ್ನು ಅಥವಾ ಮೈಸೂರು ಅರಸನಾಗಿದ್ದಂತಹ ಟಿಪ್ಪು ಸುಲ್ತಾನ್ ಏನಾಗ್ತಾನೆ, ಈ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಸೋತು ಮರಣವನ್ನು ಅಪ್ತಾನೆ. ಆ ಪರಿಣಾಮ ಏನಾಗಿದೆ ಅನ್ನೋದೇ ಈಗ ನಾವು ಗಮನಿಸಬೇಕಾಗ್ತಕ್ಕಂಥದ್ದು. ಗಮನಿಸಿ ಸರ್, ಈ ಆಂಗ್ಲೋ ಮೈಸೂರು ಯುದ್ಧ ಈ ಟಿಪ್ಪು ಸುಲ್ತಾನನ್ನು ಸೋಲಿಸಬೇಕು ಅನ್ನೋ ಕಾರಣಕ್ಕೆ ಬ್ರಿಟಿಷ್ ಸೈನ್ಯ ಏನು ಮಾಡಿರ್ತದೆ, ಒಂದಿಷ್ಟು ಒಕ್ಕೂಟಗಳನ್ನು ರಚನೆ ಮಾಡಿಕೊಂಡು ಈ ಸುತ್ತುವರೆದೇ ಇರುವಂತಹ ಅಥವಾ ಮೈಸೂರು ಸಂಸ್ಥಾನ ಅಥವಾ ಈ ಟಿಪ್ಪು ಸುಲ್ತಾನನ ಆಳ್ವಿಕೆಯ ಸುತ್ತುವರೆದಿದ್ದಂತಹ ರಾಜ್ಯಗಳ ಜೊತೆ ಅಥವಾ ಪ್ರಾಂತ್ಯಗಳ ಜೊತೆ ಒಂದಿಷ್ಟು ಒಪ್ಪಂದಗಳನ್ನು ಮಾಡಿಕೊಂಡು ಈ ಟಿಪ್ಪು ಸುಲ್ತಾನನ ವಿರುದ್ಧ ಹೋರಾಟಕ್ಕೆ ಅವ್ರನ್ನ ಬಳಕೆ ಮಾಡ್ಕೊಳ್ತಾರೆ. ಅದರ ಪರಿಣಾಮ ಏನಾಗುತ್ತೆ, ಈ ಆಂಗ್ಲೋ ಮೈಸೂರು ಯುದ್ಧದ ನಂತರ ಅಖಂಡ ವಿಶಾಲ ಮೈಸೂರು ರಾಜ್ಯದ ವ್ಯಾಪ್ತಿ ಏನಾಗ್ತದೆ, 4 ಭಾಗಗಳಾಗಿ ಹರಿದು ಹಂಚಿ ಹೋಗ್ತದೆ. ನೆನಪಿರಲಿ, ಈ 1799ರ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮ ಏನು ಅಂದರೆ, ಅಖಂಡ ಕರ್ನಾಟಕ ರಾಜ್ಯ ಅಥವಾ ವಿಶಾಲ ಕರ್ನಾಟಕ ರಾಜ್ಯದ ವ್ಯಾಪ್ತಿ ಸುಮಾರು 4 ವಿಭಾಗಗಳಾಗಿ ಹರಿದು ಹಂಚ್ಕೊಂಡು ಹೋಗ್ತದೆ. ಹೇಗೆ, ಈಗ ನಾವು ಇವತ್ತೇನು ಇದು ಕಿತ್ತೂರು ಕರ್ನಾಟಕದ ವ್ಯಾಪ್ತಿ ಅಂತ ಗಮನಿಸ್ತಾ ಇದ್ದೇವೆ ನೋಡ್ರಿ. ಕಿತ್ತೂರು ಕರ್ನಾಟಕ ಅಥವಾ
ಮುಂಬೈ ಕರ್ನಾಟಕದ ವ್ಯಾಪ್ತಿ. ಮುಂಬೈ ಕರ್ನಾಟಕದ ವ್ಯಾಪ್ತಿ ಅಂತ ಏನು ಗಮನಿಸ್ತಾ ಇದ್ದಾವೆ, ಈ ಮುಂಬೈ ಕರ್ನಾಟಕದ ವ್ಯಾಪ್ತಿ ಬಹುಶಃ ಆಗಿನ ಸಂದರ್ಭದೊಳಗೆ ಏನಾಯಿತು ಅಂತಂದರೆ ಈ ಮರಾಠರ ಪೇಶ್ವೆಯ ಆಡಳಿತಕ್ಕೆ ಒಳಪಟ್ಟುಬಿಡ್ತು. ಆನಂತರ ಇನ್ನು ಇವತ್ತು ನಾವೇನು ಕಲ್ಯಾಣ ಕರ್ನಾಟಕ ಅಂತ ವ್ಯಾಪ್ತಿ ಗುರುತಿಸ್ತಾ ಇದ್ದಾವೆ, ಈ ಕಿತ್ತೂರು ಕರ್ನಾಟಕ ಮೊದಲು ಬಾಂಬೆ ಕರ್ನಾಟಕ ಅಂತಂದೇಳಿ ಗುರುತಿಸಲಾಗ್ತಾ ಇತ್ತು. ಇದು ರೀಸೆಂಟಾಗಿ ಇದನ್ನು ನಾವು ಏನಂತ ಕರಿತೀವಿ, ಬಾಂಬೆ ಕರ್ನಾಟಕ ಅಂತಂದೆ ಕಿತ್ತೂರು ಕರ್ನಾಟಕ ಅಂತೇಳಿ ಘೋಷಣೆ ಮಾಡ್ಕೊಂಡಿದ್ದಾವೆ. ಕಿತ್ತೂರು ಉತ್ಸವದ ಸಂದರ್ಭದೊಳಗೆ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನು ಬಾಂಬೆ ಕರ್ನಾಟಕ ಅಲ್ಲ ಕಿತ್ತೂರು ಕರ್ನಾಟಕ ಅಂತ ಘೋಷಣೆ ಮಾಡಿದ್ದು ಇತ್ತೀಚಿನ ಬೆಳವಣಿಗೆ. ಸೊ ಮೊದಲೇನಾಗಿತ್ತು, ಇದು ಪೇಶ್ವೆಗಳ ಆಡಳಿತದ ವ್ಯಾಪ್ತಿಗೆ ಒಳಪಡಿತು. ಆನಂತರ ಈ ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿ ಏನೈತಲ್ವ, ಈ ಹೈದರಾಬಾದ್ ನಿಜಾಮನಿಗೆ ವ್ಯಾಪ್ತಿಗೆ ಒಳಪಡಿತು. ಆನಂತರ ಈ ಕೂರ್ಗ್ ಪ್ರಾಂತ್ಯ ಏನಾಯಿತು, ಇದು ಸ್ವತಂತ್ರವಾಗಿ ಉಳಿತು. ಆನಂತರ ಒಂದಿಷ್ಟು ಭೂಭಾಗ 9 ಜಿಲ್ಲೆಗಳನ್ನು ಒಳಗೊಂಡಿದ್ದಂತಹ ಭೂಭಾಗ 9 ಜಿಲ್ಲೆಗಳನ್ನು ಒಳಗೊಂಡಿದ್ದಂತಹ ಭೂಭಾಗ ಅದು ಈ ಮೈಸೂರು ಒಡೆಯರ ಆಡಳಿತದ ವ್ಯಾಪ್ತಿಗೆ ಸೇರ್ಪಡೆಗೊಳ್ತು. ಆನಂತರ ಒಂದಿಷ್ಟು ಭೂಭಾಗ ಈ ಬಳ್ಳಾರಿ ಆನಂತರ ದಕ್ಷಿಣ ಕನ್ನಡದಂತಹ ಜಿಲ್ಲೆಗಳ ವ್ಯಾಪ್ತಿ ಏನಾಯಿತು, ಇದು ಮದ್ರಾಸ್ ಪ್ರಾಂತ್ಯಕ್ಕೆ ಒಳಪಡಿತು. ನೆನಪಿರಲಿ, ಯಾವ್ಯಾವ ವ್ಯಾಪ್ತಿ ಯಾವ್ಯಾವ ಆಡಳಿತದ ವ್ಯಾಪ್ತಿಗೆ ಸಂಬಂಧಪಡ್ತು ಅಂತ ಬಂದಾಗ ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿ ಇದು ಹೈದರಾಬಾದ್ ನಿಜಾಮನ ವ್ಯಾಪ್ತಿಗೆ ಒಳಪಡ್ತು. ಈಗಿನ ಬಾಂಬೆ ಕರ್ನಾಟಕ, ಈಗಿನ ಕಿತ್ತೂರು ಕರ್ನಾಟಕ, ಆಗಿನ ಬಾಂಬೆ, ಈ ವ್ಯಾಪ್ತಿ ಏನಾಯ್ತಪ್ಪ ಅಂತಂದರೆ ಪೇಶ್ವೆಗಳ ಆಡಳಿತಕ್ಕೆ ಒಳಪಡಿತು. ಕೂರ್ಗ್ ಸ್ವತಂತ್ರ ರಾಜ್ಯ ಆಗಿತ್ತು ಅಥವಾ ಸ್ವತಂತ್ರ ಪ್ರಾಂತ್ಯ ಆಗಿ ಸ್ವತಂತ್ರಗೊಳ್ತು. ಆನಂತರ 9 ಜಿಲ್ಲೆಗಳನ್ನು ಒಳಗೊಂಡಿದ್ದಂತಹ ಮೈಸೂರು ಪ್ರಾಂತ್ಯ, ಇದು ಮೈಸೂರು ಒಡೆಯರ ಆಡಳಿತಕ್ಕೆ ಒಳಪಡ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ ಬಳ್ಳಾರಿ ಇದೇನಾಯಿತು, ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡ ಇದು ಮದ್ರಾಸ್ ಪ್ರಾಂತ್ಯಕ್ಕೆ ಸೇರ್ಪಡೆಗೊಳ್ತು. ಹೀಗೆ ಅಂದರೆ ಒಟ್ಟಾರೆಯಾಗಿದ್ದಂತಹ ಕರ್ನಾಟಕದ ಭೂವ್ಯಾಪ್ತಿ ಏನಾಯಿತು ಅಂತಂದರೆ ಹರಿದು ಹಂಚಿಕೊಂಡು ಅದೇನಾಯಿತು, ವಿಸ್ತಾರದ ವ್ಯಾಪ್ತಿಯನ್ನು ಕಡಿಮೆಗೊಳಿಸಲಾಯಿತು. ಸೊ 1799 ಯುದ್ಧದ ಪರಿಣಾಮ ಏನಾಯಿತು ಅಂದರೆ ಅಖಂಡ ಕರ್ನಾಟಕ ಏನಾಯಿತು, ಹರಿದು ಹಂಚ್ಕೊಂಡು ಹೋಯಿತು. ಕೇವಲ 9 ಜಿಲ್ಲೆಗಳನ್ನು ಒಳಗೊಂಡಿದ್ದಂತಹ ಮೈಸೂರು ಪ್ರಾಂತ್ಯ ಮಾತ್ರ ಅವಾಗ ಮೈಸೂರು ರಾಜ್ಯ ಅಥವಾ ಕರ್ನಾಟಕ ಅಂತಂದೇಳಿ ಗುರುತಿಸ್ಕೊಂಡು ಅಷ್ಟೇ ಉಳಿಯೋದಕ್ಕೆ ಸಾಧ್ಯ ಆಯಿತು. ಇದು ಎಲ್ಲಿಯವರೆಗೆ ಇಷ್ಟೇ ಉಳಿದಿತ್ತು ಅಂತಂದರೆ 1956ರಲ್ಲಿ ಆದಂತಹ ಬೆಳವಣಿಗೆಗಳ ವ್ಯಾಪ್ತಿಯವರೆಗೂ ಇಷ್ಟೇ ನಮ್ಮ ಕರ್ನಾಟಕದ ವ್ಯಾಪ್ತಿ ಆಗಿತ್ತು. ನೋಡ್ರಿ, ಕರ್ನಾಟಕದ ವಿಶಾಲ ವ್ಯಾಪ್ತಿ ಇಷ್ಟೆಲ್ಲ ಇದ್ದರೂ, ಕನ್ನಡ ಭಾಷಿಗರು ಇಷ್ಟೆಲ್ಲ ವ್ಯಾಪ್ತಿಯೊಳಗೆ ಮಾತನಾಡೋರು ಇದ್ದರೂ ಸಹ ಈ ವ್ಯಾಪ್ತಿ ಅಥವಾ ಕರ್ನಾಟಕದ ಒಕ್ಕೂಟ ಏನಾಯಿತು, ಬೇರೆ 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 ಕಡೆ ವಿಭಾಗವಾಗಿ ಹಂಚ್ಕೊಂಡು ಹರಿದುಕೊಂಡು ಹೋಗಿಬಿಡ್ತು. ಇವೆಲ್ಲವನ್ನು ಮತ್ತೆ ಒಂದು ಸೇರಿಸಿ ಇದೊಂದು ಕರ್ನಾಟಕ ಅಥವಾ ಕರ್ನಾಟಕ ರಾಜ್ಯ ಅಂತಂದೇಳಿ ಮಾಡಬೇಕನ್ನೋದಕ್ಕೆ ಸಾಕಷ್ಟು ಸಾಹಿತಿಗಳ ಹೋರಾಟಗಾರರ ಶ್ರಮ ಇಲ್ಲಿ ತುಂಬ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು. ಆ ರೀತಿಯ ಕೆಲವೊಂದು ಬೆಳವಣಿಗೆಗಳು ಅಂತ ಬಂದಾಗ ನೆನಪಿರಲಿ, ಕರ್ನಾಟಕ ರಾಜ್ಯ ರಚನೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಂತಹ ಹೋರಾಟಗಳಲ್ಲಿ ಕೆಲವೊಂದು ಘಟನೆಗಳನ್ನು ನಾವು ಗಮನಿಸ್ಕೊಳ್ಳೋದಾದರೆ, ಅಥವಾ ಈ ಯಾವೆಲ್ಲ ಕೆಲವೊಂದು ಘಟನೆಗಳು ಕರ್ನಾಟಕವನ್ನು ಮತ್ತೆ ಒಂದುಗೂಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವು ಅನ್ನುವಂತಹ ಅಂಶಗಳನ್ನು ಗಮನಿಸ್ಕೊಂಡಾಗ ಕೆಲವೊಂದು ಅಂಶಗಳನ್ನ ಇಲ್ಲಿ ಗಮನಿಸ್ಕೊಳ್ಳೋಣ. ಬಹುಶಃ ಅವುಗಳು ನಮಗೆ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ಅವುಗಳಲ್ಲಿ ಅತಿ ಪ್ರಮುಖ ಪ್ರಯತ್ನ ಅಂತ ಬಂದಾಗ 1890ರಲ್ಲಿ ಧಾರವಾಡದಲ್ಲಿ ಇಲ್ಲಿ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡಿದ್ದು ನೆನಪಿರಲಿ. ಎಷ್ಟರಲ್ಲಿ ವಿದ್ಯಾವರ್ಧಕ ಸಂಘ ಅಂತ ಬಂದಾಗ ಇದು ವಿದ್ಯಾವರ್ಧಕ ಸಂಘ ಇದನ್ನು ಎಷ್ಟರಲ್ಲಿ ಸ್ಥಾಪನೆ ಮಾಡಿದ್ದು ಅಂತಂದರೆ 1890ರೊಳಗೆ. ಇದು ರಾಹಾ ದೇಶಪಾಂಡೆ ಅವರ ನೇತೃತ್ವದಲ್ಲಿ, ರಾಹಾ ದೇಶಪಾಂಡೆ ಅಥವಾ RH ದೇಶಪಾಂಡೆರವರ ನೇತೃತ್ವದೊಳಗೆ ವಿದ್ಯಾವರ್ಧಕ ಸಂಘ ನಿರ್ಮಾಣಗೊಳ್ಳುತ್ತದೆ. ಈ ವಿದ್ಯಾವರ್ಧಕ ಸಂಘದ ಸ್ಥಾಪನೆಯ ಉದ್ದೇಶ ಏನಾಗಿತ್ತು ಅಂತಂದರೆ, ಸಾಹಿತಿಗಳನ್ನೆಲ್ಲ ನಾವು ಒಂದುಗೂಡಿಸಬೇಕು, ಆ ಸಾಹಿತ್ಯದ ಮೇಲೆ ಭಾಷಾಭಿಮಾನವನ್ನು ಪ್ರೇರೇಪಿಸಬೇಕು, ಆ ಮೂಲಕ ಕನ್ನಡ ಭಾಷಿಗರನ್ನು ಕರ್ನಾಟಕ ಏಕೀಕರಣದ ಹೋರಾಟಕ್ಕೆ ಅವರನ್ನು ಪ್ರಚೋದಿಸಬೇಕು ಎನ್ನುವಂತಹ ಆಧಾರವಿಟ್ಕೊಂಡು ಇಲ್ಲೇನಾಯಿತು, 1890ರೊಳಗೆ ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘ ಪ್ರಾರಂಭವಾಯಿತು. ಇದು ಅಖಂಡ ಕರ್ನಾಟಕವನ್ನು ಮತ್ತೆ ಒಂದುಗೂಡಿಸಬೇಕು ಎನ್ನುವಂತಹ ಹೋರಾಟಗಳಲ್ಲಿ ಇದು ಅತೀ ಪ್ರಮುಖವಾಗಿರುವಂತಹ ಅಂಶ. ಇದನ್ನು ಇಟ್ಕೊಂಡು ನಮಗೆ ಪ್ರಶ್ನೆ ಕೇಳ್ತಾನೆ, ವಿದ್ಯಾವರ್ಧಕ ಸಂಘ ಎಷ್ಟರಲ್ಲಿ ಪ್ರಾರಂಭ ಆಯಿತು ಅಂತ ಕೇಳ್ತಾನೆ, ವಿದ್ಯಾವರ್ಧಕ ಸಂಘ ಎಲ್ಲಿ ನಿರ್ಮಾಣಗೊಂಡಿದೆ ಅಂತ ಕೇಳ್ತಾನೆ. ಈ ವಿದ್ಯಾವರ್ಧಕ ಸಂಘ ನಿರ್ಮಾಣಗೊಂಡಿರೋದು ಇದು ಧಾರವಾಡದಲ್ಲಿ ನಿರ್ಮಾಣಗೊಂಡಿದೆ. ಇದು ಇವತ್ತಿಗೂ ಕೂಡ ತುಂಬ ಹೆಚ್ಚು ಕ್ರಿಯಾಶೀಲವಾಗಿರುವಂತಹ ಕನ್ನಡ
ಉಳಿವಿನ ಅತಿದೊಡ್ಡ ಪ್ರಮುಖ ಸಂಸ್ಥೆ ಅಂತ ಬಂದಾಗ ದಟ್ ಈಸ್ ವಿದ್ಯಾವರ್ಧಕ ಸಂಘ. ಅದು ಇವತ್ತಿಗೂ ಕೂಡ ಹೆಚ್ಚು ಕ್ರಿಯಾಶೀಲವಾಗಿರುವಂತಹ ಸಂಸ್ಥೆ. ಓಕೆ, ಸೊ ಇದು ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘ ಯಾರಿಂದ ನಿರ್ಮಾಣಲ್ಪಡ್ತು ಅಂತ ಬಂದಾಗ ರಾಹ ದೇಶಪಾಂಡೆ ಅವರ ನೇತೃತ್ವದೊಳಗೆ ನಿರ್ಮಾಣ ಆಗಿತ್ತು. ಇದರ ಉದ್ದೇಶ ಏಕೀಕರಣವೇ ಆಗಿರ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ ಸರ್ 1890ರ ಘಟನೆ ಆದಮೇಲೆ ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದಷ್ಟು ಒಳ್ಳೆಯ ಘಟನೆ ಅಂತ ಬಂದಾಗ ದಟ್ ಈಸ್ 1915ರಲ್ಲಿ ಇಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನು ನಿರ್ಮಾಣ ಮಾಡಿದ್ದು. ನೆನಪಿರಲಿ, ಇದು ಕನ್ನಡ ಸಾಹಿತ್ಯ ಪರಿಷತ್ ಏನೈತಲ್ಲ ಅದು ನಿರ್ಮಾಣಗೊಂಡಾಗ ಏನಾಗಿತ್ತು ಅಂತಂದರೆ ಫಸ್ಟ್ ಕರ್ನಾಟಕ ಸಾಹಿತ್ಯ ಪರಿಷತ್ ಆಯಿತು. ಆನಂತರ 1930ರ ಸಂದರ್ಭ ಅಥವಾ 1930-31ರ ಸಂದರ್ಭದೊಳಗೆ ಏನಾಯಿತು ಅಂತಂದರೆ ಅದು ಕನ್ನಡ ಸಾಹಿತ್ಯ ಪರಿಷತ್ತಾಗಿ ಮತ್ತೆ ಬದಲಾವಣೆಗೊಳ್ತು. ಆದರೆ ಅದು ಫಸ್ಟ್ ಸ್ಟಾರ್ಟ್ ಆಗಿದ್ದೇನಪ್ಪ ಅಂತಂದರೆ ಕರ್ನಾಟಕ ಸಾಹಿತ್ಯ ಪರಿಷತ್ತು. ದೆನ್ ನೆಕ್ಸ್ಟ್ ಅದೇನಾಯಿತು ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತಾಗಿ ಮತ್ತೆ ತನ್ನ ಹೆಸರನ್ನು ಬದಲಾಯಿಸ್ಕೊಳ್ತು. ನೆನ್ಪಿಟ್ಕೊಳ್ಳಿ, ಈ ಕನ್ನಡ ಸಾಹಿತ್ಯ ಪರಿಷತ್ ಅಥವಾ ಕರ್ನಾಟಕ ಸಾಹಿತ್ಯ ಪರಿಷತ್ತು ಎಷ್ಟರಲ್ಲಿ ಸ್ಥಾಪನೆ ಆಗಿತ್ತು ಅಂತಂದರೆ 1915ರಲ್ಲಿ. ಇದನ್ನ ಸ್ಥಾಪನೆ ಮಾಡಲಿಕ್ಕೆ ಆರ್ಥಿಕ ನೆರವು ನೀಡಿದವರು ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ನೆನಪಿರಲಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಆರ್ಥಿಕ ನೆರವಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಬೆಂಗಳೂರಿನಲ್ಲಿ, ನೆನಪಿರಲಿ ಎಲ್ಲಿ ಸರ್, ಬೆಂಗಳೂರಿನೊಳಗೆ ಈ ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನು ನಿರ್ಮಾಣ ಮಾಡಿದರು. ನೆನಪಿರಲಿ, ಕರ್ನಾಟಕ ಸಾಹಿತ್ಯ ಪರಿಷತ್ ಇರೋದು ಬೆಂಗಳೂರು, ವಿದ್ಯಾವರ್ಧಕ ಸಂಘ ಇರೋದು ಧಾರವಾಡ. ಇವು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಓಕೆನಾ. ಇದು ನಿರ್ಮಾಣ ಮಾಡಿದವರು ಅಂತ ಬಂದಾಗ ಸುಮಾರು ಸಲ ಪ್ರಶ್ನೆ ಕೇಳಿದಾನೆ, ಕನ್ನಡ ಸಾಹಿತ್ಯ ಪರಿಷತ್ನ ಸ್ಥಾಪನೆ ಮಾಡಿದವರು ಅಂತ ಕೇಳಿದಾಗ ಸರ್ ಎಂ ವಿಶ್ವೇಶ್ವರಯ್ಯನವರು. ಬಟ್ ಇಲ್ಲಿ ಸ್ವಲ್ಪ ವಿವಾದ ಏನು ಗಮನಿಸಬೇಕು ಅಂತಂದರೆ ಈ ಸಾಹಿತ್ಯ ಪರಿಷತ್ ನಿರ್ಮಾಣಕ್ಕೆ ಆರ್ಥಿಕ ನೆರವು ನೀಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತಂದೇಳಿ. ಹೀಗಾಗಿ ಕೆಲವರು ಅಭಿಪ್ರಾಯ ಪಡ್ತಾರೆ ಸಾಹಿತ್ಯ ಪರಿಷತ್ನ ಸ್ಥಾಪನೆ ಈ ಕೃಷ್ಣರಾಜ ಒಡೆಯರೇ ಅಂತಂದು ಹೇಳ್ತಾರೆ. ಇಲ್ಲ, ಅದರ ಸ್ಥಾಪನೆಯ ನೇತೃತ್ವ ವಿಶ್ವೇಶ್ವರಯ್ಯನವರು ವಹಿಸ್ಕೊಂಡಿದ್ದರಿಂದ ವಿಶ್ವೇಶ್ವರಯ್ಯನವರು ಸ್ಥಾಪನೆ ಮಾಡಿದರು ಅಂತಂದೇಳಿ ಗಮನಿಸ್ತೇವೆ. ನಾವು ನೀವೆಲ್ಲ ಈ ಸೂಕ್ಷ್ಮತೆಯನ್ನು ಗಮನಿಸಬೇಕು. ನಾಳೆ ನಮಗೇನು ಪ್ರಶ್ನೆ ಕೇಳ್ತಾನೋ ಅದರ ಆಧಾರದ ಮೇಲೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡಿರಿ. ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗಿದ್ದು ವಿಶ್ವೇಶ್ವರಯ್ಯನವರಿಂದ ಸ್ಥಾಪನೆ ಆಯಿತು. ಅದಕ್ಕೆ ಆರ್ಥಿಕ ನೆರವು ಅಂತ ಬಂದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು. ಸರಿ, ಹಾಗಾದರೆ ಇದ್ರ ಕೆಲಸ ಏನಾಗಿತ್ತು? ಇದ್ರ ಕೆಲಸ ನಾವು ಇವತ್ತೆಲ್ಲ ಗಮನಿಸ್ತಾ ಇದ್ದಾವೆ. ಪ್ರಮುಖ ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು. ನೆನಪಿರಲಿ, ಈ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ರಾಜ್ಯ, ಅಖಂಡ ರಾಜ್ಯ ಅಥವಾ ಸ್ವತಂತ್ರ ಭಾರತಕ್ಕಿಂತನೂ ಮುಂಚೆ ಎಲ್ಲೆಲ್ಲಿ ಕರ್ನಾಟಕವನ್ನು ಅಥವಾ ಕನ್ನಡವನ್ನು ಮಾತನಾಡ್ತಕ್ಕಂಥವ್ರು ಎಲ್ಲೆಲ್ಲಿದ್ದಾರೋ ಬಹುಶಃ ಅಲ್ಲೆಲ್ಲ ಕನ್ನಡ ಭಾಷೆಯನ್ನು ಪ್ರಚೋದಿಸುವುದಕ್ಕೋಸ್ಕರ ಕೇವಲ ಕರ್ನಾಟಕದ ಗಡಿ ಅಂತಲ್ಲ, ಕರ್ನಾಟಕದ ಗಡಿಯನ್ನು ಹೊರತುಪಡಿಸಿ ಈ ಸ್ವತಂತ್ರ ಭಾರತಕ್ಕಿಂತ ಪೂರ್ವದೊಳಗೆ ಬೇರೆ ಕಡೆ ಅಥವಾ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಏನಾಗಿದ್ದಾವೆ ಸಾಹಿತ್ಯ ಸಮ್ಮೇಳನಗಳು ಆಯೋಜನೆಗೊಂಡಿದ್ದಾವೆ. ಬಾಂಬೆದಲ್ಲಿ ಸಾಹಿತ್ಯ ಸಮ್ಮೇಳನ ಆಯೋಜನೆ ಆಗಿದೆ, ಹೈದರಾಬಾದ್ನಲ್ಲಿ ಸಾಹಿತ್ಯ ಸಮ್ಮೇಳನ ಆಯೋಜನೆ ಆಗಿದೆ. ಆನಂತರ ಈ ಥರ ಕನ್ನಡ ಭಾಷಿಗರು ಎಲ್ಲೆಲ್ಲಿ ಹೆಚ್ಚಾಗಿದ್ದಾರೋ ಅದರ ಆಧಾರದ ಮೇಲೆ ಇದೇನು ಮಾಡಿತ್ತು, ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜಿಸಿತು. ಆ ಮೂಲಕ ಈ ಭಾಷಾ ಪ್ರೇಮ ಮತ್ತು ಸಾಹಿತ್ಯ ಪ್ರೇಮವನ್ನು ಪ್ರಚೋದಿಸೋದ್ರ ಮೂಲಕ ಮತ್ತೆ ಹೋರಾಟಕ್ಕೆ ಪ್ರೇರೇಪಣೆಯನ್ನು ನೀಡತಕ್ಕಂಥದ್ದು. ಆ ವ್ಯಾಪ್ತಿಯೊಳಗೆ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಅಂತ ಬಂದಾಗ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ನಿಮಗೆ ಗೊತ್ತಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಎಚ್ ವಿ ನಂಜುಂಡಯ್ಯ ಅಂಥೇಳಿ. ಯಾರು ಸರ್? ಎಚ್ ವಿ ನಂಜುಂಡಯ್ಯ. ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು. ನಿಮಗೊಂದು ಹೋಮ್ವರ್ಕ್ ಇದೆ ಸರ್, ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ಹೋಮ್ವರ್ಕ್ ಇದೆ. ಯಾಕಂದರೆ ಇತ್ತೀಚೆಗೆ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ಕೊಂಡಿದ್ದೇವೆ. ಆ ಅಧ್ಯಕ್ಷರು ಯಾರು ಅನ್ನುವಂಥದ್ದನ್ನು ಸ್ವಲ್ಪ ನೀವು ನೋಡಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಅದೊಂದು ಹೋಮ್ವರ್ಕ್ ನಿಮಗೆ ಈ ಮೂಲಕ. ಓಕೆನಾ? ಎಸ್, ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಎಚ್ ವಿ ನಂಜುಂಡಯ್ಯ. ಈ ಎಚ್ ವಿ ನಂಜುಂಡಯ್ಯರವರೇ ಈ ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜನೆ ಮಾಡುವಂತಹ ಈ ಸಾಹಿತ್ಯ ಸಮ್ಮೇಳನಗಳ ಮೊದಲ 2 ಸಾಹಿತ್ಯ ಸಮ್ಮೇಳನಗಳ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು. 1915, 1916ರಲ್ಲಿ ಎರಡೂ ನಡೆದಿಲ್ಲಿಪ್ಪ ಅಂತಂದರೆ ಬೆಂಗಳೂರೊಳಗೆ. ಎಸ್, ಒಂದು ಸ್ವಲ್ಪ ಇದನ್ನು ಆಧಾರವಾಗಿ ಇಟ್ಕೊಂಡು ಒಂದು ಸ್ವಲ್ಪ ಇತ್ತೀಚಿನ ಬೆಳವಣಿಗೆಗಳನ್ನು ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಾಗ ಒಂದಿಟ್ಟು ಗಮನಿಸ್ಕೊಳ್ಳೋದಾದರೆ, ಆದ್ಮೇಲೆ ಈಗ 86ನೇ ಸಮ್ಮೇಳನ ನಡಿಬೇಕಾಗಿತ್ತು. ಇನ್ನೂ ಅದ್ರ ಕನ್ಫರ್ಮ್ ಆಗಿಲ್ಲ. ಇದು ನಡೀತಾ ಇರುವಂಥದ್ದು ಎಲ್ಲಿ ಅಂತಂದರೆ ಹಾವೇರಿಯಲ್ಲಿ ಈ 86ನೇ ಸಮ್ಮೇಳನ ನಡೆಸಬೇಕು ಅಂತಂದೇಳಿ ನಿರ್ಧಾರ ಮಾಡಿದ್ದಾರೆ. ಇದಕ್ಕೆ ಅಧ್ಯಕ್ಷರನ್ನಾಗಿ ದೊಡ್ಡರಂಗೇಗೌಡರವರನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಾಗ್ಯದ. ಯಾರನ್ನು? ದೊಡ್ಡರಂಗೇಗೌಡರವರನ್ನು. ಇದನ್ನು ಬಹುಶಃ ಮುಂದಿನ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ನೆನ್ಪಿಟ್ಕೊಳ್ಳಿ, ಈ 86ನೇ ಸಾಹಿತ್ಯ ಸಮ್ಮೇಳನದ ಎಲ್ಲಿ ನಡೀತಾ ಇದೆ?
ಹಾವೇರಿಯಲ್ಲಿ ನಡೀತಾ ಇದೆ. ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾ ಇದ್ದಾರೆ ಅಂತಂದರೆ ದೊಡ್ಡರಂಗೇಗೌಡರವರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ದಾರೆ. ಇದಕ್ಕಿಂತ ಹಿಂದಿನ ಒಂದಿಷ್ಟು ಗಮನಿಸ್ಕೊಳ್ಳೋಣ. 85ನೇ ಸಮ್ಮೇಳನ 85ನೇ ಸಮ್ಮೇಳನ ಎಲ್ಲಿ ಆಯೋಜನೆಗೊಂಡಿರ್ತಕ್ಕಂಥದ್ದು ಸರ್? ಇದು ಎಲ್ಲಿಪ್ಪ ಅಂತಂದರೆ ಕಲಬುರಗಿ ಒಳಗೆ ಆಯೋಜನೆಗೊಂಡಿತ್ತು. ಕಲಬುರಗಿ ಒಳಗೆ ಆಯೋಜನೆಗೊಂಡಿತ್ತು. ಆನಂತರ 84ನೇ ಸಮ್ಮೇಳನ 84ನೇ ಸಮ್ಮೇಳನ ಇದು ಆಯೋಜನೆಗೊಂಡಿದ್ದೆಲ್ಲಿ ಅಂತ ಬಂದಾಗ ಇದು ಇಲ್ಲೇ ಧಾರವಾಡದಲ್ಲೇ ಆಯೋಜನೆಗೊಂಡಿತ್ತು. 84ನೇ ಸಮ್ಮೇಳನ ಇಲ್ಲಿ ಸರ್ ಧಾರವಾಡ. ನಮಗೆ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ದಾನೆ ಏನಂತ, ಈ KS ಪ್ರಿಲಿಮ್ಸ್ 2020ರ ಈ ಆಗಸ್ಟ್ ತಿಂಗಳಲ್ಲಿ ನಡೆದಂತಹ ಪ್ರಿಲಿಮ್ಸ್ ಎಕ್ಸಾಮ್ಗಳಲ್ಲಿ ಕೇಳಿದಂಥ ಪ್ರಶ್ನೆ 84ನೇ ಸಾಹಿತ್ಯ ಸಮ್ಮೇಳನ ಆಯೋಜನೆಗೊಂಡಿದ್ದು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ 84ನೇ ಸಾಹಿತ್ಯ ಸಮ್ಮೇಳನ ಆಯೋಜನೆಗೊಂಡಿದ್ದೆಲ್ಲಿ ಅಂತಂದರೆ ದಟ್ ಈಸ್ ಇನ್ ಧಾರವಾಡ. ಓಕೆನಾ? ಸೊ 85ನೇದು ಕಲಬುರಗಿ, 84ನೇದು ಧಾರವಾಡ. ಇಲ್ಲಿ HS ಅಥವಾ HC ವೆಂಕಟೇಶ್ ಮೂರ್ತಿ ಅವರು ಯಾರು ಸರ್? HS ವೆಂಕಟೇಶ್ ಮೂರ್ತಿ ಇವರು ಇಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು. ಇಲ್ಲಿ ಚಂದ್ರಶೇಖರ್ ಕಂಬಾರ್ ಅವರು ಈ ಧಾರವಾಡದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು. ಆನಂತರ 83ನೇದು ಎಲ್ಲಿ ಆಯೋಜನೆಗೊಂಡಿತ್ತು ಅಂತಂದರೆ ಮೈಸೂರಲ್ಲಿ ಆಯೋಜನೆಗೊಂಡಿತ್ತು. ನೆನಪಿರಲಿ, 83ನೇದು ಮೈಸೂರಲ್ಲಿ ಆಯೋಜನೆಗೊಂಡಿತ್ತು. ಈ ಮೈಸೂರಲ್ಲಿ ಆಯೋಜನೆಗೊಂಡಿದ್ದಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಯಾರಾಗಿತ್ತು ಅಂತಂದರೆ ಚಂದ್ರಶೇಖರ್ ಪಾಟೀಲ್ರವರು. ಸೊ ನಮ್ಮ ಕರ್ನಾಟಕದ ಅತಿ ಮುಖ್ಯ ಆಸ್ತಿ ಚಂಪಾ ಇವರು ಇತ್ತೀಚೆಗೆ ನಮ್ಮನ್ನೆಲ್ಲರನ್ನ ಅಗಲಿದ್ದು. ಇವರು ಯಾವ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು ಅಂದರೆ ಮೈಸೂರು ಸಾಹಿತ್ಯ ಸಮ್ಮೇಳನ ಅಥವಾ 83ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ಇದರ ಹಿನ್ನೆಲೆ ಅಂತ ಬಂದಾಗ 82ನೇದು ರಾಯಚೂರಲ್ಲಿ, 81ನೇದು ಶ್ರವಣ ಬೆಳಗೊಳದ ವ್ಯಾಪ್ತಿಯೊಳಗೆ ಆಯೋಜನೆಗೊಂಡಿತ್ತು. ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಎಸ್, ಇವೆಲ್ಲವನ್ನು ಸ್ವಲ್ಪ ಗಮನದಲ್ಲಿರಲಿ. 86ನೇದು, 85, ಆನಂತರ 84ನೇದು, ದೆನ್ ನೆಕ್ಸ್ಟ್ 83ನೇದು, 82, 81. ಯಾಕಂದರೆ ತೀರ ಇತ್ತೀಚಿನ ಒಂದಿಷ್ಟು ಏನು ಕೇಳಿದಾನೆ, ಇದನ್ನ ಯಾಕೆ ಇಲ್ಲಿ ಒಂದು ಸ್ವಲ್ಪ ಇವುಗಳ ಸಂಖ್ಯೆಯನ್ನೇ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇರೋದು ಅಂತಂದರೆ ನಮಗೆ ರೀಸೆಂಟಾಗಿ ಪ್ರಶ್ನೆ ಕೇಳಿದ್ದೇನಪ್ಪ ಅಂದರೆ 84ನೇ ಸಾಹಿತ್ಯ ಸಮ್ಮೇಳನ ಎಲ್ಲಿ ಆಯೋಜನೆಗೊಂಡಿತ್ತು ಅಂತಂದೇಳಿ ಆ ಆಧಾರದ ಮೇಲೆ ಯಾವೆಲ್ಲ ಸಾಹಿತ್ಯ ಸಮ್ಮೇಳನಗಳು ಯಾವ್ಯಾವ ನಡೆದಿದ್ದಾವೆ ಅನ್ನೋದನ್ನು ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಸೊ ನೆನಪಿರಲಿ ಸರ್, 86ನೇದು ಇನ್ನೂ ಆಯೋಜನೆ ಆಗಬೇಕಾಗ್ಯದ. ಇದಕ್ಕೆ ಆಲ್ರೆಡಿ ಸ್ಥಳ ನಿರ್ಧಾರಗೊಂಡಿರ್ತಕ್ಕಂಥದ್ದು ಹಾವೇರಿಯಲ್ಲಿ. 85ನೇದು ಎಲ್ಲಿ ನಡೆದಿತ್ತು? ಕಲಬುರಗಿ ಒಳಗೆ. ಎಸ್, ಆನಂತರ 84ನೇದು ಧಾರವಾಡದಲ್ಲಿ ಆಯೋಜನೆಗೊಂಡಿತ್ತು. ಎಸ್ ಸರ್. ದೆನ್ ನೆಕ್ಸ್ಟ್ 83ನೇದಲ್ಲಿ ಆಯೋಜನೆಗೊಂಡಿತ್ತು. ದಿಸ್ ಈಸ್ ಇನ್ ಮೈಸೂರಲ್ಲಿ ಆಯೋಜನೆಗೊಂಡಿತ್ತು, ಗಮನಿಸಿ. ದೆನ್ ನೆಕ್ಸ್ಟ್ 82ನೇದು ಇದು ಎಲ್ಲಿ ಆಯೋಜನೆಗೊಂಡಿದ್ದು ಅಂತಂದರೆ ಇದು ರಾಯಚೂರಲ್ಲಿ ಆಯೋಜನೆಗೊಂಡಿತ್ತು. ದೆನ್ ನೆಕ್ಸ್ಟು 81ನೇದು ಆಯೋಜನೆಗೊಂಡಿದ್ದು ಶ್ರವಣ ಬೆಳಗೊಳದಲ್ಲಿ. 81ನೇದಲ್ಲಿ ಸರ್ ಶ್ರವಣ ಬೆಳಗೊಳದಲ್ಲಿ. ನೆನಪಿರಲಿ, ಈ ಶ್ರವಣ ಬೆಳಗೊಳದೊಳಗೆ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಏನಪ್ಪ ಅಂತಂದರೆ ಇಲ್ಲಿ ಸಿದ್ಧಲಿಂಗಯ್ಯರವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು. ಬಂಡಾಯ ಸಾಹಿತಿ ಅಥವಾ ದಲಿತ ಸಾಹಿತಿ ಅಂತಂದೇಳಿ ಕರೀತವೆ. ನಮ್ಮ ಕನ್ನಡದ ಅತಿ ಮುಖ್ಯ ಆಸ್ತಿ. ಇವ್ರನ್ನೂ ಕೂಡ ನಾವು ಕರೋನಾದ ಸಮಯದೊಳಗೆ ನಾವು ಕಳ್ಕೊಂಡಿದ್ದು. ಇಲ್ಲಿಯೂ ಕೂಡ ದುಃಖಕರ ವಿಷಯ. ಇವ್ರದ್ದು ಬಂಡಾಯ ಸಾಹಿತಿ, ಇವರ ಸಾಹಿತ್ಯದ ಸಾಲುಗಳಿದ್ದಾವೆ. ಇವರ ಕೃತಿಯೊಳಗೆ ಊರುಕೆರೆ ಅನ್ನೋ ಕೃತಿಯೊಳಗೆ ಒಂದಿಷ್ಟು ಸಾಹಿತ್ಯದ ಕೃತಿಗಳಿದ್ದಾವೆ. ಈ ಬಂಡಾಯ ಸಾಹಿತ್ಯ ಮೇಲ್ವರ್ಗದವ್ರನ್ನ ಹೇಗೆ ಅವರು ಹೇಳ್ತಾ ಇದ್ರು ಅಂತ ಬಂದಾಗ, ಅಥವಾ ಹೇಗೆ ಅವರು ಈ ಒಂದು ತುಳಿತಕ್ಕೊಳಗಾದವರ ಪರವಾಗಿ ಕೆಲವೊಂದು ಪದಗಳನ್ನು ಹೇಗೆ ಬಳಕೆ ಮಾಡ್ತಾ ಇದ್ರು ಅನ್ನೋ ಆಧಾರದ ಮೇಲೆ ಇವರ ಆತ್ಮಚರಿತೆ ಅಥವಾ ಆತ್ಮಕೃತಿ ಈ ಊರುಕೇರಿ ವ್ಯಾಪ್ತಿಯೊಳಗೆ ಒಂದಿಷ್ಟು ಲೈನ್ಗಳನ್ನು ಬಳಕೆ ಮಾಡ್ತಾರೆ. ಮೇಲ್ವರ್ಗದವ್ರನ್ನ ಗಮನದಲ್ಲಿಟ್ಕೊಂಡು ಈ ದೇವಾಲಯಗಳನ್ನ ನಿರ್ಮಾಣ ಮಾಡುವ ಆಧಾರದ ಮೇಲೆ ಇಕ್ಕರ್ಲ ಹೊಡಿರ್ಲ, ಈ ನನ್ನ ಮಕ್ಕಳ ಚರ್ಮ ಹೆಬ್ಬರ್ಲ, ದೇವ್ರಿಲ್ಲಂತವ್ರೆ ಓಣಿಗೊಂದು ಗುಡಿ ಕಟ್ಟಿಸ್ತಾವ್ರೆ ಅಂತಂದೇಳಿ ಅವರ ತಮ್ಮ ಈ ಆಕ್ರೋಶವನ್ನು ತಮ್ಮ ಸಾಹಿತ್ಯದ ಮೂಲಕ ಈ ರೀತಿಯಾಗಿ ಬಿಂಬಿಸ್ತಿರ್ತಕ್ಕಂಥದ್ದು. ಬಟ್ ನಮ್ಮ ದುರಾದೃಷ್ಟ ಏನಪ್ಪ ಅಂದರೆ ಪ್ರಸ್ತುತ ಸಿದ್ಧಲಿಂಗಯ್ಯರವರನ್ನು ಕಳ್ಕೊಂಡಿರ್ತಕ್ಕಂಥದ್ದು. ಸೊ ಸಿದ್ಧಲಿಂಗಯ್ಯವರು ಎಷ್ಟನೇ ಸಾಹಿತ್ಯ ಸಮ್ಮೇಳನ? 81ನೇ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ಆಗಿದ್ದರು. ಎಲ್ಲಿಪ್ಪ ಅಂದರೆ ಇದು ಶ್ರವಣ ಬೆಳಗೊಳದೊಳಗೆ. ರಾಯಚೂರಿನೊಳಗೆ ಅಧ್ಯಕ್ಷತೆ ಯಾರ್ದಪ್ಪ ಅಂತಂದರೆ ಬರಗೂರು ರಾಮಚಂದ್ರಪ್ಪರವರು ಇಲ್ಲಿ ಅಧ್ಯಕ್ಷತೆಯನ್ನು
ದೆನ್ ನೆಕ್ಸ್ಟ್ ಮೈಸೂರಲ್ಲಿ ಚಂದ್ರಶೇಖರ್ ಪಾಟೀಲ್. ದೆನ್ ಧಾರವಾಡದಲ್ಲಿ ಚಂದ್ರಶೇಖರ್ ಕಂಬಾರ್ ರವರು. ಕಲಬುರ್ಗಿ ಒಳಗ ಎಚ್.ಎಸ್. ವೆಂಕಟೇಶ್ ಮೂರ್ತಿರವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು. ಅನಂತರ ಹಾವೇರಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋರು ಇದ್ದಾರೆ ದೊಡ್ಡರಂಗೇಗೌಡರವ್ರನ್ನ ಈಗ ಈ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ, ನೆನ್ಪಿಟ್ಕೊಳ್ಳಿ. ಈಗ ನೆಕ್ಸ್ಟು 86ನೇ ಸಾಹಿತ್ಯ ಸಮ್ಮೇಳನ ಆಯೋಜನೆ ಆಗಬೇಕಾಗಿರೋದು ಎಲ್ಲಿಪ್ಪ ಅಂತಂದರೆ ಹಾವೇರಿ ಒಳಗೆ. ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ನಿಮ್ಮ ಮುಂದಿನ ದಿನಮಾನಗಳಲ್ಲಿ ಬಹುಶಃ ಹಿಂಗೆ ಕೊಟ್ಬಿಡ್ತಾನೆ ಇದನ್ನು ಸಾಹಿತ್ಯ ಸಮ್ಮೇಳನಗಳು ನಡೆದಂತಹ ಸ್ಥಳ, ಸಾಹಿತ್ಯ ಸಮ್ಮೇಳನಗಳ ಅಧ್ಯಕ್ಷರು ಯಾರ್ಯಾರಾಗಿದ್ದರು ಅನ್ನುವಂಥ ಆಧಾರದ ಮೇಲೆ ಇವುಗಳನ್ನ ಇಟ್ಕೊಂಡು ಹೊಂದಿಸಿ ಬರೆಯಲಿಕ್ಕದ ಪ್ರಶ್ನೆ ಕೇಳ್ಬೋದು. ಇಲ್ಲ ಇವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ಅಥವಾ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ ಅನ್ನೋ ಆಧಾರದ ಮೇಲೂ ಕೂಡ ಪ್ರಶ್ನೆ ಕೇಳೋ ಸಾಧ್ಯತೆಗಳು ಇರ್ತವೆ. ಇದನ್ನು ಯಾಕೆ ಇಲ್ಲಿ ಚರ್ಚೆ ಮಾಡಿದ್ದು ಅಂತಂದರೆ, ಈಗ ನಾವು ಸಾಹಿತ್ಯ ಸಮ್ಮೇಳನ ಅಥವಾ ಸಾಹಿತ್ಯ ಪರಿಷತ್ತು ನಿರ್ಮಾಣಗೊಳ್ಳುವ ಆಧಾರವನ್ನು ಇಟ್ಕೊಂಡು ಇವತ್ತಿನ ಒಂದಿಷ್ಟು ಬೆಳವಣಿಗೆಗಳನ್ನು ಈ ಮೂಲಕ ಗಮನಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾವೆ. ಅದಾದಮೇಲೆ ದ ನೆಕ್ಸ್ಟ್ ಎಸ್, ಈಗ ಇಲ್ಲಿ 1890 ವಿದ್ಯಾವರ್ಧಕ ಸಂಘ, 1915 ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಅದಾದಮೇಲೆ ಸರ್ 1916ರಲ್ಲಿ ಮತ್ತೆ ಈ ಏಕೀಕರಣದ ಪ್ರಮುಖ ಹಂತಗಳಂತ ಬಂದಾಗ 1916ರಲ್ಲಿ ಇಲ್ಲೇನಾಗ್ತದೆ, ಆಲೂರು ವೆಂಕಟರಾಯರ ನೇತೃತ್ವದೊಳಗೆ ಇಲ್ಲಿ ಕರ್ನಾಟಕ ಸಭಾ ಅಂತ ಹೇಳಿ ನೆನಪಿರಲಿ, ಯಾವುದು ಕರ್ನಾಟಕ ಸಭಾ ಇದು ನಿರ್ಮಾಣಗೊಳ್ತದೆ, ನೆನ್ಪಿಟ್ಕೊಳ್ಳಿ. ಯಾವುದು ಕರ್ನಾಟಕ ಸಭಾ ಯಾರ ನೇತೃತ್ವದೊಳಗೆ ಅಂತಂದರೆ ಆಲೂರು ವೆಂಕಟರಾಯರವರ ನೇತೃತ್ವದೊಳಗೆ 1916ರಲ್ಲಿ ಕರ್ನಾಟಕ ಸಭಾ ನಿರ್ಮಾಣಗೊಳ್ತು. ಈ ಕರ್ನಾಟಕ ಸಭಾನು ಕೂಡ ಎಲ್ಲಿ ನಿರ್ಮಾಣಗೊಳ್ತು ಅಂತಂದರೆ ಇದು ಕೂಡ ಧಾರವಾಡದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಕರ್ನಾಟಕ ಸಭಾ ಯಾರಿಂದ ನಿರ್ಮಾಣಗೊಳ್ತು, ಎಷ್ಟರಲ್ಲಿ ನಿರ್ಮಾಣಗೊಳ್ತು, ಇದಿರೋದೆಲ್ಲಿ ಅಂತಂದೇಳಿ. ಇದಾದಮೇಲೆ ಸರ್ ಮತ್ತೆ ಈ ಕರ್ನಾಟಕ ಏಕೀಕರಣದ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಪ್ರಮುಖ ಘಟನೆ ಅಂತ ಬಂದಾಗ 1924ರ ಘಟನೆ ನಾವೆಲ್ಲರೂ ಗಮನಿಸ್ತೇವೆ. 1924 ಅಂತಂದರೆ ಬೆಳಗಾವಿ ಅಧಿವೇಶನವನ್ನು ಮಾತ್ರ ಗಮನಿಸ್ತೇವೆ. ಅದೇ ಅಧಿವೇಶನದ ಅದೇ ಸ್ಟೇಜ್ನಲ್ಲಿ ಅದಕ್ಕಿಂತನೂ ಮುಂಚೆ ಇಲ್ಲೇನಾಗ್ತದೆ, ಕನ್ನಡ ಏಕೀಕರಣ ಸಮ್ಮೇಳನ ಆಯೋಜನೆಗೊಳ್ತದೆ, ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಕನ್ನಡ ಏಕೀಕರಣ ಸಮ್ಮೇಳನ ಇದೇ ವ್ಯಾಪ್ತಿಯೊಳಗೆ ಅಥವಾ ಇದೇ ಏನು ಕಾಂಗ್ರೆಸ್ ಅಧಿವೇಶನ ನಡೀತಾ ಇತ್ತಲ್ಲ, ಈ ಕಾಂಗ್ರೆಸ್ ಅಧಿವೇಶನ ನಡೆಯುವಂತಹ ವೇದಿಕೆಯ ಮೇಲೆ 1924ರೊಳಗೆ ಬೆಳಗಾವಿಯಲ್ಲಿ, ಎಲ್ಲಿ ಸರ್, ಬೆಳಗಾವಿಯಲ್ಲಿ ಏಕೀಕರಣ ಸಮ್ಮೇಳನ ಆಯೋಜನೆಗೊಳ್ತದೆ. ನೆನಪಿರಲಿ, ಏಕೀಕರಣ ಸಮ್ಮೇಳನಗಳು ಸುಮಾರು 10 ಸಮ್ಮೇಳನಗಳು ಆಯೋಜನೆಗೊಳ್ತವೆ. ಆ 10 ಸಮ್ಮೇಳನಗಳಲ್ಲಿ ಅತ್ಯಂತ ಪ್ರಮುಖವಾಗಿದ್ದಂಥದ್ದು ಯಾವುದು ಅಂದರೆ ಈ ಕರ್ನಾಟಕ ಏಕೀಕರಣ ಸಮ್ಮೇಳನ ಬೆಳಗಾವಿಯಲ್ಲೂ ಆಯೋಜನೆಗೊಂಡಿರ್ತಕ್ಕಂಥದ್ದು. ಯಾಕಿದು ತುಂಬ ಪ್ರಾಮುಖ್ಯತೆ ಅಂತ ಬಂದಾಗ, ಅವತ್ತು 1924ರಲ್ಲಿ ಏನಾಗಿರ್ತದೆ, ಬೆಳಗಾವಿ ಒಳಗೆ ಕಾಂಗ್ರೆಸ್ ಅಧಿವೇಶನ ಆಯೋಜನೆಗೊಂಡಿರ್ತದೆ. ಅದು ವಿಶೇಷತೆ ಪಡ್ಕೊಂಡಿದ್ದು ಯಾಕೆ ಅಂತಂದರೆ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸ್ಕೊಂಡಿರುವ ಆಧಾರದ ಮೇಲೆ. ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸ್ಕೊಂಡಿದ್ದಂತಹ ಮೊದಲ ಮತ್ತು ಕೊನೆಯ ಸಮ್ಮೇಳನ ಅಥವಾ ಕಾಂಗ್ರೆಸ್ ಅಧಿವೇಶನ ಅಂತಂದರೆ ದಟ್ ಈಸ್ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಇಲ್ಲಿ ಇದು ಯಾಕೆ ವಿಶೇಷತೆ ಅಂತ ಬಂದಾಗ, ಅದೇ ಅಧಿವೇಶನದ ವ್ಯಾಪ್ತಿಯ ಅದೇ ಅಧಿವೇಶನದ ವೇದಿಕೆಯಲ್ಲಿಯೇ ಕರ್ನಾಟಕ ಏಕೀಕರಣ ಸಮ್ಮೇಳನ ಕೂಡ ಆಯೋಜನೆಗೊಂಡಿರ್ತದೆ. ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರೆ ಅಥವಾ ಇದರ ನೇತೃತ್ವ ವಹಿಸ್ಕೊಂಡವ್ರು ಯಾರು ಅಂತಂದರೆ ಗಂಗಾಧರ ರಾವ್ ದೇಶಪಾಂಡೆ ಅವರು, ನೆನ್ಪಿಟ್ಕೊಳ್ಳಿ. ಗಂಗಾಧರ ರಾವ್ ದೇಶಪಾಂಡೆ ಇದರ ನೇತೃತ್ವವನ್ನು ವಹಿಸ್ಕೊಂಡಿರ್ತಾರೆ. ಎಲ್ಲಿ, ಇದರ ಬೆಳಗಾವಿಯಲ್ಲಿ ನಡೆದಂತಹ ಏಕೀಕರಣ ಸಮ್ಮೇಳನ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ. ಇಲ್ಲೇ ವ್ಯಾಪ್ತಿಯೊಳಗೆ ಈ ಹುಯಿಲ್ಗೋಳ ನಾರಾಯಣರಾವ್ ಅವರು ರಚನೆ ಮಾಡಿದಂತಹ ಗೀತೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎನ್ನುವಂಥದ್ದು. ಈ ಹುಲಿಗೋಳ ನಾರಾಯಣರಾವ್ ರಚನೆ ಮಾಡಿದಂತಹ ಗೀತೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎನ್ನುವ ಗೀತೆಯನ್ನು ಅಷ್ಟೂ ಸಭಿಕರ ಮುಂದೆ ಗಂಗೂಬಾಯಿ ಹಾನಗಲ್ರವರು ಹಾಡ್ತಾರೆ. ಆ ಒಂದು ಹಾಡು ಈ ಕರ್ನಾಟಕ ರಾಜ್ಯದ ಉದಯವನ್ನು ಪ್ರೇರೇಪಿಸುವಂತಹ ಒಂದು ಹಾಡಾಗಿದ್ದು, ಆ ಮೂಲಕ ಅದು ಕೂಡ ಈ ಏಕೀಕರಣದ ಹೋರಾಟಕ್ಕೆ ಅತಿ ಮುಖ್ಯ ಕೊಡುಗೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತಕ್ಕಂಥದ್ದು.
ಇವೆಲ್ಲವನ್ನು ನೋಡ್ರಿ, ಈ ಕರ್ನಾಟಕ ರಾಜ್ಯ ರಚನೆಗೆ ಸಂಬಂಧಪಟ್ಟಂತಹ ಅದರ ಹಿನ್ನೆಲೆ, ಆನಂತರ ರಾಜ್ಯ ರಚನೆ ಆದ ನಂತರ ಯಾವೆಲ್ಲ ಆನಂತರ ಈ 1799 ನಂತರ ಕರ್ನಾಟಕ ಹೇಗೆಲ್ಲ ಹಂಚ್ಕೊಂಡು ಹೋಯಿತು, ಕರ್ನಾಟಕ ರಾಜ್ಯವನ್ನು ಮತ್ತೆ ಹೊಂದುಗೂಡಿಸಬೇಕು ಎನ್ನುವಂತಹ ಹೋರಾಟಗಳಲ್ಲಿ ಅತಿ ಪ್ರಮುಖ ಘಟ್ಟಗಳು ಅಂತಂದರೆ ಇವನು ಸ್ವಲ್ಪ ಗಮನಿಸ್ತಕ್ಕಂಥದ್ದು. ಈ ನಂತರದ ಕೆಲವೊಂದು ಪ್ರಮುಖ ಘಟ್ಟಗಳಿದ್ದಾವೆ, ಆದರೆ ತುಂಬ ಪ್ರಮುಖ ಅನ್ನಿಸ್ತಕ್ಕಂಥದ್ದು ಮತ್ತು ಎಕ್ಸಾಮ್ನ ದೃಷ್ಟಿಕೋನದೊಳಗೆ ಗಮನದಲ್ಲಿಟ್ಕೊಳ್ಳೋದು ಅಂತಂದರೆ ಈ ಘಟನೆಗಳನ್ನು 1890 ವಿದ್ಯಾವರ್ಧಕ ಸಂಘ, ಆಮೇಲೆ 1915 ಕನ್ನಡ ಸಾಹಿತ್ಯ ಪರಿಷತ್ತು, 1916 ಕರ್ನಾಟಕ ಸಭಾ, 1924 ಕರ್ನಾಟಕ ಏಕೀಕರಣ ಸಮ್ಮೇಳನಗಳು. ಇವು ಎಲ್ಲೆಲ್ಲಿ ಆಯೋಜನೆಗೊಂಡಿದ್ದವು, ಯಾರ್ಯಾರು ನಿರ್ಮಾಣ ಮಾಡ್ಕೊಂಡು, ಯಾರ್ಯಾರ ನೇತೃತ್ವದೊಳಗೆ ಇವುಗಳು ಆಯೋಜನೆಗೊಂಡವು ಅನ್ನೋದನ್ನು ಸ್ವಲ್ಪ ನಾವು ಗಮನದಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗಬೇಕು. ಇದಾದಮೇಲೆ ಇಷ್ಟೆಲ್ಲ ಇದ್ದರೂ ಕೂಡ ಬಹುಶಃ ಎಷ್ಟೇ ಹೋರಾಟ ಆಗಿದ್ದರೂ ಕೂಡ ಭಾರತ ಸ್ವತಂತ್ರಗೊಳ್ಳುವುದುವರೆಗೆ ಕರ್ನಾಟಕದ ಕನ್ನಡ ಭಾಷೆಯ ಅಸ್ಮಿತೆ ಉಳಿದಿದ್ದೆಲ್ಲಿ ಅಂತಂದರೆ ಈ 9 ಜಿಲ್ಲೆಗಳ ಒಳಗೊಂಡಂತಹ ಮೈಸೂರು ಭಾಗಕ್ಕೆ ಸಂಬಂಧಪಟ್ಟಂಥ ಭೂವ್ಯಾಪ್ತಿಯಲ್ಲಿ ಮಾತ್ರ. ಇಷ್ಟೆಲ್ಲ ವ್ಯಾಪ್ತಿಗಳ ನಡುವೆ ಮತ್ತಿಲ್ಲಿ ಸ್ವತಂತ್ರ ಹೋರಾಟ ಮುನ್ನೆಲೆಗೆ ಬರ್ತದೆ. ಆ ಸ್ವತಂತ್ರ ಹೋರಾಟದ ಮುನ್ನೆಲೆಯ ನಂತರ 1947 ಭಾರತ ಸ್ವತಂತ್ರಗೊಳ್ತದೆ. ಸ್ವತಂತ್ರ ನಂತರ ಮತ್ತೆ ಕರ್ನಾಟಕ ರಾಜ್ಯ ರಚನೆಗೆ ಸಂಬಂಧಪಟ್ಟಂತಹ ಹಂತಗಳೇನೆಲ್ಲ ಆದವು ಅನ್ನುವಂಥದ್ದು ಗಮನದಲ್ಲಿರಲಿ. 1947 ಭಾರತ ಸ್ವತಂತ್ರಗೊಳ್ತು. ಹಾಗೆ ಕರ್ನಾಟಕನೂ ಕೂಡ ಸುಮಾರು 555ರಿಂದ 560 ಸ್ಥಳೀಯ ಪ್ರಾಂತ್ಯಗಳಿದ್ದು ಅಂತ ಕೆಲವೊಂದಿಷ್ಟು ಜನ ಅಭಿಪ್ರಾಯ ಪಡ್ತಾರೆ. ಅವುಗಳಲ್ಲಿ ಕರ್ನಾಟಕವೂ ಸಹ ಒಂದಾಗಿತ್ತು. ಬಟ್ ಈ ಕರ್ನಾಟಕದ ಮೈಸೂರು ಪ್ರಾಂತ್ಯ ಏನಾಗಿರ್ತದೆ, ಭಾರತದ ಒಕ್ಕೂಟವನ್ನು ಸೇರ್ಪಡೆ ಆಗ್ತದೆ. ಭಾರತದ ಒಕ್ಕೂಟ ಸೇರ್ಪಡೆಯಾದಾಗ 1947 ಇನ್ನು ಭಾರತಕ್ಕೆ ನಮ್ಮದೇ ಆದಂತಹ ಒಂದು ಸಂವಿಧಾನದ ಲಭ್ಯತೆ ಇರಲಿಲ್ಲ. ಹಾಗಾಗಿ ಇಲ್ಲಿ ಒಂದಿಷ್ಟು ಏನಾಗ್ತದೆ, ಪ್ರಾಂತ್ಯಗಳ ಮೂಲಕ ಒಂದಿಷ್ಟು ಪ್ರತಿನಿಧಿಗಳನ್ನು ಅಲ್ಲಿಯ ಮುಖ್ಯಮಂತ್ರಿಗಳನ್ನಾಗಿ ಅಥವಾ ಪ್ರತಿನಿಧಿಗಳನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಅದು ತಾತ್ಕಾಲಿಕ ಸರ್ಕಾರ. ಈ 1947 ಬಹುಶಃ ಮೈಸೂರು ಪ್ರಾಂತ್ಯದ ಪ್ರತಿನಿಧಿ ಯಾರಾಗಿ ಆಯ್ಕೆ ಆಗ್ತಾರಪ್ಪ ಅಂತಂದರೆ KC ರೆಡ್ಡಿಯವರು. ನೆನ್ಪಿಟ್ಕೊಳ್ಳಿ, ಯಾರು ಸರ್? KC ರೆಡ್ಡಿಯವರು ಈ ಮೈಸೂರು ಪ್ರಾಂತ್ಯದ ಪ್ರತಿನಿಧಿಯಾಗಿ ಆಯ್ಕೆ ಆಗ್ತಾರೆ. ಇವರನ್ನೇ ನಾವೇನು ಮಾಡಿದ್ದೇವೆ, ಮುಂದಿನ ದಿನಮಾನಗಳಲ್ಲಿ ನಾವು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಅಂತಂದೇಳಿ ಗುರುತಿಸ್ಕೊಂಡ್ವಿ. ನೆನಪಿರಲಿ, KC ರೆಡ್ಡಿಯವರು ಆಯ್ಕೆಯಾಗಿದ್ದು ಎಲ್ಲಿಂದ ಅಂತಂದರೆ ಈ 9 ಜಿಲ್ಲೆಗಳನ್ನು ಒಳಗೊಂಡಿದ್ದಂತಹ ಮೈಸೂರು ಪ್ರಾಂತ್ಯದ ಪ್ರತಿನಿಧಿಯಾಗಿ ಆಯ್ಕೆ ಆಗ್ತಾರೆ. ಮುಂದಿನ ದಿನಮಾನಗಳಲ್ಲಿ ಇವರನ್ನೇ ನಾವು ಅಧಿಕೃತವಾಗಿ ಕರ್ನಾಟಕದ ಮುಖ್ಯಮಂತ್ರಿ ಅಂತಂದೇಳಿ ಘೋಷಣೆ ಮಾಡ್ಕೊಂಡಿದ್ದು. ಇದಾದಮೇಲೆ ಸರ್ 1950 ಸಂವಿಧಾನ ರಚನೆ ಆಯಿತು. ಸಂವಿಧಾನ ರಚನೆ ಆದಮೇಲೆ ಇಡೀ ಭಾರತದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಆಡಳಿತ ಜಾರಿಗೆ ಬಂತು. 1951-52 ಇಡೀ ಭಾರತದಾದ್ಯಂತ ಈ ವರ್ಷದಲ್ಲಿ ಚುನಾವಣೆ ಆಯೋಜನೆಗೊಂಡು, ಸಾರ್ವತ್ರಿಕ ಚುನಾವಣೆ ಆಯೋಜನೆಗೊಂಡ ವರ್ಷ ಅಂತ ಬಂದಾಗ 1951-52 ವ್ಯಾಪ್ತಿಯೊಳಗೆ ಈ ವ್ಯಾಪ್ತಿಯಲ್ಲಿ ಕರ್ನಾಟಕಕ್ಕೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗದವ್ರು ಯಾರಪ್ಪ ಅಂತಂದರೆ ಎಸ್ ನಿಜಲಿಂಗಪ್ಪರವರು. ನೆನಪಿರಲಿ, ಈ ಸಮಯದೊಳಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರಪ್ಪ ಅಂತಂದರೆ ಎಸ್ ನಿಜಲಿಂಗಪ್ಪ. ನೆನಪಿರಲಿ, ಈ ಎಸ್ ನಿಜಲಿಂಗಪ್ಪ ಆಯ್ಕೆಯಾಗಿದ್ದು ಹೇಗೆ ಅಂತಂದರೆ ಈ ಜನಪ್ರತಿನಿಧಿಗಳು ಆಯ್ಕೆ ಮಾಡುವ ಆಧಾರದ ಮೇಲೆ ಚುನಾವಣೆಯ ಮೂಲಕ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ KC ರೆಡ್ಡಿಯವರಾದರೆ ಕರ್ನಾಟಕದಿಂದ ಮೊದಲ ಮುಖ್ಯಮಂತ್ರಿಯಾಗಿ ಚುನಾಯಿತರಾದವರು ಯಾರು ಅಂತ ಬಂದಾಗ ದಟ್ ಈಸ್ ಎಸ್ ನಿಜಲಿಂಗಪ್ಪರವರು. ನೆನಪಿರಲಿ, ಇವರಿಬ್ಬರ ಮೇಲೆ ಏನೆಲ್ಲ ನಮಗೆ ಸಾಮಾನ್ಯ ಜ್ಞಾನದ ಆಧಾರದ ಮೇಲೆ ಪ್ರಶ್ನೆ ಕೇಳ್ಬೋದು ಅಂತಂದರೆ, ಮೊದಲ ಮುಖ್ಯಮಂತ್ರಿ KC ರೆಡ್ಡಿ, ಮೊದಲಿಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಚುನಾಯಿತರಾದವರು ಯಾರು ಅಂತ ಬಂದಾಗ ಎಸ್ ನಿಜಲಿಂಗಪ್ಪರವರು. ಈ ಒಂದು ಸ್ವಲ್ಪ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಳಿ. ಈ ಎಸ್ ನಿಜಲಿಂಗಪ್ಪರವರು ಆಯ್ಕೆಯಾದ ನಂತರ, ಬಟ್ ಇವರು ಆಯ್ಕೆಯಾದಂತಹ ಸಂದರ್ಭದೊಳಗೆ ಕೇವಲ ಕರ್ನಾಟಕದ ಭೂವ್ಯಾಪ್ತಿ ಏನಾಗಿತ್ತು, 9 ರಾಜ್ಯಗಳಿಗೆ ಮಾತ್ರ ಸಂಬಂಧಪಟ್ಟಿತ್ತು. ಈ 9 ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಈ ಕರ್ನಾಟಕದ ಭೂವ್ಯಾಪ್ತಿ ಇವರ ಆಡಳಿತ ಅವಧಿಯಲ್ಲಿಯೇ ಅಖಂಡ ರಾಜ್ಯವಾಗಿ ನಿರ್ಮಾಣಗೊಳ್ತು. ಆ ಅಖಂಡ ರಾಜ್ಯವಾಗಿ ನಿರ್ಮಾಣಗೊಳ್ಳಬೇಕಾದ್ರೆ ಇವರ ಹಂತದೊಳಗೆ ಏನೆಲ್ಲ ಬೆಳವಣಿಗೆಗಳು ಆದವು, ಅವುಗಳ ವ್ಯಾಪ್ತಿಯೊಳಗೆ ಇವರು ಹೇಗೆ ನೇತೃತ್ವವನ್ನು ವಹಿಸ್ಕೊಂಡ್ರು ಅನ್ನೋದನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮ್ಮ ಮುಂದೆ ವಿಸ್ತರಣೆ ಮಾಡ್ತಾನೆ. ಆದ್ಮೇಲೆ ಇಲ್ಲಿಯವರೆಗೂ ಈ ತರಗತಿಯನ್ನು ಸುದೀರ್ಘವಾಗಿ ಅವಲೋಕಿಸಿರುವಂತಹ ತಮ್ಮೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ, ಆದ್ಮೇಲೆ ಸಂತೋಷ್ ಲಾಡ್ ಸರ್ ಅವರು ನಿನ್ನೆ ತಾನೇ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ಅವ್ರಿಗೆ ಈ ತಮ್ಮ ಸಮಸ್ತ ಕರ್ನಾಟಕದ ಶಿಕ್ಷಣ ಪ್ರೇಮಿಗಳು, ಆನಂತರ ಈ ಸ್ಪರ್ಧಾಕಾಂಕ್ಷಿಗಳು ಅವರೆಲ್ಲರ ಪರವಾಗಿ ಅವ್ರಿಗೆ ಈ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತಾನೆ. ಆದ್ಮೇಲೆ ಸಂತೋಷ್ ಲಾಡ್ರವರು ಸಂತೋಷ್ ಲಾಡ್ ಫೌಂಡೇಶನ್
ಆಮೇಲೆ ಆನಂದ್ ಕಲಾಲ್ ಸರ್ ಅವರು ಈ ಒಂದು ಆನ್ಲೈನ್ ಶಿಕ್ಷಣದ ಮೂಲಕ ಬಹುಶಃ ಈ ಸ್ಪರ್ಧಾ ಶಿಕ್ಷಣ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಉತ್ತಮವಾದಂತಹ ಸಸಿಯನ್ನು ನೆಟ್ಟಿದ್ದಾರೆ. ಅದು ಬಹುಶಃ ಅತಿ ಕಡಿಮೆ ಅವಧಿಯೊಳಗೆ ಅತಿ ದೊಡ್ಡ ಮರವಾಗಿ ಬೆಳೀತಾ ಇರೋದು ಎಲ್ಲರಿಗೂ ತುಂಬ ಖುಷಿಯ ವಿಚಾರ. ಸೊ ಆದ್ಮೇಲೆ ಈ ಒಂದು ಮರ ಇನ್ನೂ ಅಷ್ಟು ದೊಡ್ಡ ಮಟ್ಟದ ಹೆಮ್ಮರವಾಗಲಿ, ಸಾವಿರಾರು ಸ್ಪರ್ಧಾಕಾಂಕ್ಷಿಗಳು ಈ ಒಂದು ತರಗತಿಗಳ ಉಪಯೋಗವನ್ನು ಪಡೆದುಕೊಳ್ಳಿ, ಆ ಮೂಲಕ ಅವರ ಜೀವನವನ್ನು ಕೂಡ ರೂಪಿಸ್ಕೊಳ್ಳಿ. ಅದಕ್ಕೆ ಈ ಸಂಸ್ಥೆಗೆ ಎಲ್ಲರೂ ಆಭಾರಿಯಾಗಿರೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾನು ಮತ್ತೆ ಇದೇ ವಿಷಯವನ್ನು ಮುಂದುವರಿಸ್ಕೊಂಡು ಬರ್ತೇನೆ. ಅಲ್ಲಿವರೆಗೂ ಸುರಕ್ಷಿತವಾಗಿರಿ. ಧನ್ಯವಾದಗಳು.